ಅವರ ಇಂಟ್ರೊಡಕ್ಷನ್ ಅನ್ನ ಅವ್ರು ಮಾಡ್ಕೊಳ್ತಾರೆ ಈ ಒಂದು ಸಂದರ್ಭದಲ್ಲಿ. ನಾನು ಮೊದಲಿಗೆ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಈಗ ನಾನು ಒಂದಷ್ಟು ನನಗೆ ಗೊತ್ತಿರುವಂತಹ ವಿಚಾರಗಳನ್ನ ನಿಮ್ಮ ಪರವಾಗಿ ವೀಕ್ಷಕರಿಗೆ ತಿಳಿಸ್ತೀನಿ. ಅವರು ವೃತ್ತಿಯಲ್ಲಿ ವೈದ್ಯರು, ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಂತವರು. ದೆಹಲಿಯ ಏಮ್ಸ್ ಅಲ್ಲಿ MBBS ಮುಗಿಸ್ಕೊಂಡು ಅಮೆರಿಕಕ್ಕೆ ಹೋಗಿ ಅಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿ ಒಂದು 20-21 ವರ್ಷ ಅಲ್ಲಿ ಕೆಲಸ ಮಾಡಿ ಅಮೆರಿಕದಲ್ಲಿ ನನಗೆ ಬಹಳ ಒಂದು ನನಗೆ ಅದ್ರ ಮೇಲೆ ತುಂಬಾ ಇಷ್ಟ ಗೌರವ ಚೆನ್ನಾಗಿದೆ. PBS ಅಂತ ಇದೆ, ಪಬ್ಲಿಕ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಂತ ಹೇಳಿ, NPR ರೈಟ್, ಅದು ರೇಡಿಯೋ ಪ್ರೋಗ್ರಾಮ್, ಅದು NPR. ABC ಅವರು ಬಹಳ ದೊಡ್ಡ ದೊಡ್ಡ ಪತ್ರಕರ್ತರು ಅಮೆರಿಕದಲ್ಲಿ ವಿಶೇಷವಾಗಿ ಒಳ್ಳೆಯವರು ಇರ್ತಾರೆ, ಬಟ್ ಸಾಮಾನ್ಯ 90% + ಗೊಜ್ಜ. ಓಕೆ, ಚೆನ್ನಾಗಿರೋದು ಸ್ವಲ್ಪ ಇರ್ತದೆ. ನಾನು ಚೆನ್ನಾಗಿರೋದನ್ನ ಆಯ್ಕೆ ಮಾಡ್ಕೊಂಡು ನೋಡ್ತಾ ಇದ್ದೆ. PBS ತುಂಬಾ ನೋಡ್ತಾ ಇದ್ದೆ, ಯಾವಾಗ್ಲೂ ಅದ್ರ ಮುಂದೆ ಕೂತಿರ್ತಾ ಇದ್ದೆ ಟೈಮ್ ಆದಾಗೆಲ್ಲಾನು. ಸೊ ಈ ತರ ತುಂಬಾ ಹುಡುಕಾಡಿದ್ಮೇಲೆ ನನಗೆ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಅವ್ರ ಕೆಲಸ ಗೊತ್ತಾಯ್ತು. ಬಾಂಗ್ಲಾದೇಶ ಪ್ರೊಫೆಸರ್ ಮೊಹಮ್ಮದ್ ಯೂನುಸ್ ಅಂತ ಹೇಳಿ, ಈಗ ಅವರು ಬಾಂಗ್ಲಾದೇಶದ ಸರ್ಕಾರಕ್ಕೆ ಚೀಫ್ ಅಡ್ವೈಸರ್, ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್ ಅಂತ ಅನ್ಕೊಳ್ಳಿ. ಆವಾಗ ಅವ್ರು ರಾಜಕೀಯದಲ್ಲಿ ಇರ್ಲಿಲ್ಲ ಅವರು. ಅದರಲ್ಲಿ ನನಗೆ 96 ಆ ಟೈಮಲ್ಲಿ 96 ಟೈಮಲ್ಲಿ ಅದರಲ್ಲಿ ಅವ್ರ ಬಗ್ಗೆ ಒಂದು ಅಂಶ ಬರೆದಿದ್ರು. ಅವ್ರಿಗೆ ಒಂದು ಬ್ಲೀಡಿಂಗ್ ಅಲ್ಸರ್ ಇತ್ತು. ಇಟ್ ವಾಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್ ಹಿ ಹ್ಯಾಡ್ ಅಂತ ಹೇಳಿ ಯೂನುಸ್ ಅವ್ರಿಗೆ ಬರೆದ ಈ ಥರ ನಂದು ಈ ಸ್ಪೆಷಾಲಿಟಿ ಇದ್ರ ಬಗ್ಗೆ ಸುಮಾರಷ್ಟು ಇತ್ತೀಚಿನ ಮಾಹಿತಿಗಳಿದೆ. ಈ ಲೆಟರ್ನ ನೀವು ನಿಮ್ಮ ಡಾಕ್ಟರ್ ಕೊಡಿ. ಒಂದ್ ವೇಳೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ, ಇದು ಅರ್ಥ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸಂತೋಷ. ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಅದಕ್ಕೆ ಅವ್ರು ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಪರ್ಸನಲ್ ಬಾಂಧವ್ಯನೂ ಬೆಳೀತು. ಈಗ ಮೈಕ್ರೋ ಫೈನಾನ್ಸ್ ಅಂತ ಎಲ್ಲ ಕೇಳಿದ್ದಾರೆ, ಬಟ್ ಆ ಟೈಮ್ಗೆ ಮೈಕ್ರೋ ಫೈನಾನ್ಸ್ ಅಂದ್ರೆ ಇಟ್ ವಾಸ್ ಪ್ರಾಕ್ಟಿಕಲಿ ಅನ್ನೋನ್. ಇಂಡಿಯಾದಲ್ಲಿ ಸ್ವಸಹಾಯ ಸಂಘಗಳು ಅಂತ ಇತ್ತು, ಈಗಲೂ ಇದೆ. ಅವ್ರಿಗೆ ಬಡವರಿಗೆ ಆಸ್ತಿ ಆಧಾರ ಇಲ್ಲದೆ ಸಾಲ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇದೆ. ಬಟ್ ಇಟ್ಸ್ ನಾಟ್ ಎ ಎಕ್ಸ್ಪ್ಯಾಂಡಬಲ್, ಇಟ್ಸ್ ನಾಟ್ ಎ ಪ್ರಾಕ್ಟಿಕಲಿ ಎಕ್ಸ್ಪ್ಯಾಂಡಬಲ್ ಸಿಸ್ಟಮ್, ಇಟ್ ಇಸ್ ನಾಟ್ ಎ ಸೆಲ್ಫ್ ಸಸ್ಟೈನಿಂಗ್ ಸಿಸ್ಟಮ್. ಅದು ಹ್ಯೂಜ್ ಡಿಫೆಕ್ಟ್ ಅದರಲ್ಲಿ ಇಂಡಿಯನ್ SHG ಸಿಸ್ಟಮ್ ಅಲ್ಲಿ, ಕ್ರೆಡಿಟ್ ಸಿಸ್ಟಮ್ ಅಲ್ಲಿ ಇದೇನಪ್ಪ ಅಂತಂದ್ರೆ, there was a huge hidden subsidy component there. ಅದನ್ನ ತೋರಿಸ್ತಾ ಇರಲಿಲ್ಲ ಇವರು. ಈಗ ಸಾಮಾನ್ಯ ಏನ್ ಮಾಡ್ತಾರ್ರಿ, ಬಹಳ ಜನ ಮಾಡ್ತಾರೆ, ಒಂದು ಹೆಸರಿಗೆ 1-2 ಮಾಡ್ಬಿಟ್ಟು ಅದನ್ನ ಚೆನ್ನಾಗಿ ಪಬ್ಲಿಷ್ ಮಾಡ್ಬಿಟ್ಟು ನೋಡಿ ಅಂತ ಬಹಳ ಅದ್ಭುತವಾದ ಕೆಲಸ ಮಾಡಿದ್ರು. ಉದಾಹರಣೆಗೆ SBI ಅವರು ಬಡವರಿಗೆ ಸಾಲ ಕೊಟ್ಬಿಡ್ತಾರೆ. ಅದನ್ನ ಒಂದು 100,000 ಸಾಲ ಕೊಡ್ತಾರೆ. ಇಡೀ ದೇಶದಲ್ಲಿ ಹರಡ್ತಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬಡವರಿಗೆ ಆಸ್ತಿ ಆಧಾರದಲ್ಲಿ ಸಾಲ ಕೊಡ್ತೀವಿ, ಅವ್ರ ಜೀವನ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಅವ್ರಿಗೆ ಏನೋ ಒಂದು ಕ್ಯಾಮ್ರಾ ಮುಂದೆ ಏನೋ ಹೇಳಿಸ್ಕೊತಾರೆ. ಬಟ್ ಅಲ್ಲಿ ಸ್ವಲ್ಪ ಆಳವಾಗಿ ಪ್ರೋಬ್ ಮಾಡಿ ನೋಡಿದ್ರೆ ಇಟ್ಸ್ ಟೊಳ್ಳು, ಏನಿರಲ್ಲ. ಲೋನ್ ರಿಕವರಿ ಕಡಿಮೆ ಇದ್ದ ಕಾರಣಕ್ಕಾಗಿ ಅದನ್ನ ಸಬ್ಸಿಡಿ ಮೂಲಕ ಸ್ಟಿಲ್ ವಿ ಆರ್ ಪ್ರಾಫಿಟಬಲ್ ಆರ್ ಸ್ಟಿಲ್ ದಿಸ್ ಇಸ್ ಎ ಸಸ್ಟೈನಬಲ್ ಅಂತ ಹೇಳಿ ತೋರಿಸುವಂತಹದ್ದು ನಡೀತಿತ್ತು. ಇಲ್ಲ, ಯಾವುದೇ ಒಂದು ವಿಷಯನ ಯಾರಾದ್ರೂ ಹೇಳಿದ್ರೆ ಅದನ್ನ ಆಳವಾಗಿ ಅಧ್ಯಯನ ಮಾಡಬೇಕು. ಇದರಲ್ಲಿ ಎಷ್ಟು ಟೊಳ್ಳು ಎಷ್ಟು ಗಟ್ಟಿ ಅಂತ ಹೇಳಿ, ಓಕೆ, ಇದ್ರ ಘನತೆ ಎಷ್ಟಿದೆ, ಇದ್ರ ಟೊಳ್ಳು ಎಷ್ಟಿದೆ ಅಂತ ಹೇಳಿ ಆಳವಾಗಿ ಅಧ್ಯಯನ ಮಾಡೋದಿಲ್ಲ. ಯಾಕೆಂದ್ರೆ ಇದನ್ನ ಪ್ರಚಾರ ಮಾಡೋರು ಯಾರು ಅವರೇ ದುಡ್ಡು ಕೊಟ್ಟು ಮಾಡಿಸ್ತಾರೆ, ಅಥವಾ ಭಾರತ ಸರ್ಕಾರ ಮಾಡಿದ್ರೆ ಭಾರತ ಸರ್ಕಾರ ದುಡ್ಡು ಕೊಟ್ಟು ಮಾಡಿಸುತ್ತೆ ಅವ್ರಿಗೆ. ಈ ರಾಜಕಾರಣಿಗಳು, ಅಧಿಕಾರದಲ್ಲಿರೋರು ಅವರು ನಾವ್ ಎಂತ ಅದ್ಭುತವಾದ ಕೆಲಸ ಮಾಡ್ಬಿಟ್ಟಿದೆ ನೋಡ್ರಿ ಮಾಡ್ತಾರೆ. ರೈಟ್. ಹಾಗಾಗಿ ಅಲ್ಲಿ ನಿಜಾಂಶ ಏನು ಅಂತ ಸಾಮಾನ್ಯ ಜನರಿಗೆ ಗೊತ್ತಾಗೋಕೆ ಅವಕಾಶ ಇಲ್ಲ. ನಾಟ್ ಸಸ್ಟೈನಬಲ್, ನಾಟ್ ಸ್ಕೇಲಬಲ್. ಸೊ ಅದ್ ಪ್ರಾಬ್ಲಮ್ ಏನಂದ್ರೆ, ಅಲ್ಲಿ ಕೆಲವು SHGಗಳು ಒಳ್ಳೇದಿರ್ಲಿಲ್ಲ ಅಂತಲ್ಲ, ಒಳ್ಳೆ SHGಗಳಿತ್ತು, ಸ್ವಸಹಾಯ ಸಂಘಗಳು. ಆದ್ರೆ ಅದಕ್ಕೆ NGOಗಳು ತುಂಬಾ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ಬೇಕಾಗಿತ್ತು. ಆ NGO ಖರ್ಚು ಯಾರು ಕೊಡ್ತಾರೆ ಅದು ಲೆಕ್ಕ ಆಗ್ತಾ ಇರ್ಲಿಲ್ಲ. ಸೊ ನೀವು ₹100 NGO ಹ್ಯಾಂಡ್ ಹೋಲ್ಡಿಂಗ್ಗೆ ನೀವು ಖರ್ಚು ಮಾಡಿಬಿಟ್ಟು ಅದನ್ನ ಅವ್ರಿಗೆ ಯಾರಿಗೋ ₹100 ಸಾಲ ಬಂದಿದೆ, ಅವ್ರು ವಾಪಸ್ ಕೊಟ್ಬಿಟ್ರು ಅಂತಂದ್ರೆ ಅದರಲ್ಲಿ ನೋಡಿ ಅವ್ರಿಗೆ ಏನು ಖರ್ಚಿಲ್ಲದೆ ಅವ್ರು ₹100 ಸಾಲ ಕೊಟ್ಟು ತಗೋತಾರೆ. ಈ ₹100 ಸಬ್ಸಿಡಿ ಕೊಟ್ಟಿರೋದು ಏನಾಗುತ್ತೆ, ಈ NGO ಖರ್ಚು ಎಲ್ಲಿಂದ ಬರುತ್ತೆ? ಅಂಡ್ ಬಹಳ ಒಂದು ಸೊ ಈ ತರ ಪ್ರಾಬ್ಲಮ್ ಇತ್ತು. ಬಟ್ ಈ ಎಲ್ಲಾ ದೃಷ್ಟಿಕೋನಗಳಿಂದ ನೋಡಿದ್ರೆ ಗ್ರಾಮೀಣ ಬ್ಯಾಂಕ್ ಬಾಂಗ್ಲಾದೇಶ್ ಸಿಸ್ಟಮ್ ತುಂಬಾ ಸಾಲಿಡ್ ಆಗಿತ್ತು, ಅವ್ರಿಗೂ ತುಂಬಾ
It is very sustainable, scalable. That's the beauty of the whole thing. Okay. ಅಂದ್ರೆ ಬಡ್ಡಿನೂ ರೆಗ್ಯುಲರ್ PSU ಗಳಿಗಿಂತ ಕಡಿಮೆ ಇತ್ತಾ ಅವ್ರದ್ದು? ಯಾವ ತರಕ್ಕಿತ್ತು ಡಾಕ್ಟರ್? ಇಲ್ಲ, ರೆಗ್ಯುಲರ್ ಬ್ಯಾಂಕ್ಗಳಷ್ಟೇ ಇತ್ತು, ಜಾಸ್ತಿ ಇರ್ಲಿಲ್ಲ. ಇವಾಗ ಇದು ತುಂಬಾ ಮಹತ್ವದ ವಿಷಯ. ಯಾಕೆ ಅಂತಂದ್ರೆ ಇವಾಗ ನೀವು ಒಂದು ವ್ಯಾಪಾರಸ್ಥ ಹೋಗಿ 10 ಲಕ್ಷ ರೂಪಾಯಿ ಅಥವಾ 50 ಲಕ್ಷ ರೂಪಾಯಿ ಸಾಲ ತಗೋತಾನೆ ಅಂತಂದ್ರೆ ಆ ಬ್ಯಾಂಕ್ಗೆ ಇಟ್ಸ್ ಒನ್ ಟ್ರಾನ್ಸಾಕ್ಷನ್. ಒಂದು ಕ್ಲರ್ಕು ಅಥವಾ ಒಂದು ಆಫೀಸರು ಕೆಲಸ ಮಾಡ್ತಾರೆ. ಓಕೆ, ಇಷ್ಟು ಗಂಟೆಗಳ ಕೆಲಸ ಮಾಡ್ತಾರೆ, ಒಂದು ಲೋನ್ ಹೋಯ್ತು. ಓಕೆ, ಆಮೇಲೆ ಅದು ಸರಿಯಾಗಿ ಬಂತು ಅಂತಂದ್ರೆ ಇಟ್ ಇಸ್ ಅ ಗ್ರೇಟ್ ಥಿಂಗ್, ರೈಟ್? ನೀವು ಅದೇ 50 ಲಕ್ಷ ರೂಪಾಯಿನ ನೀವು 10,000 ರೂಪಾಯಿ ಕೊಟ್ರೆ ಎಷ್ಟಾಗುತ್ತೆ? 10 × 50 500 ಜನ, 500 ಲೋನ್ಗಳು ಪ್ರೊಸೆಸ್ ಮಾಡಬೇಕು. 500 ಜನರಿಂದ ನೀವು ಅದನ್ನ ಕಂತು ರಿಕವರಿ ಮಾಡಬೇಕು. ಕಾಸ್ಟ್ ಇಸ್ ವೆರಿ ಹೈ. ಸೊ ಇದೆಲ್ಲ ನೋಡಿದ್ರೆ ಆಕ್ಚುಲಿ ಗ್ರಾಮೀಣ್ ಬ್ಯಾಂಕ್ ಬಾಂಗ್ಲಾದೇಶ್ ಮಾಡ್ತಾ ಇದ್ದಿದ್ದು ಬೇರೆ, ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ಸ್ ಏನ್ ಮಾಡ್ತಾ ಇದ್ರು ಅಷ್ಟೇ ಇಂಟ್ರೆಸ್ಟ್ ರೇಟ್, ಜಾಸ್ತಿ ಇಲ್ಲ. ತುಂಬಾ ಅದ್ಭುತವಾದ ಕೆಲಸ. ಐ ಮೀನ್ ನಾನು ಅವ್ರನ್ನ ಹೊಗಳೋದಕ್ಕೆ ಒಂದು ವಿಚಾರ ಡಾಕ್ಟರ್ ಇಲ್ಲಿ. ಸೊ ಯು ನ್ಯೂ ಅಬೌಟ್ ಮೊಹಮ್ಮದ್ ಯೂನಿಸ್ ಈವನ್ ಬಿಫೋರ್ ಹಿ ಗಾಟ್ ನೊಬೆಲ್ ಪ್ರೈಸ್ ಅಲ್ವಾ? ಒಂದು 10 ವರ್ಷ ಮೊದಲು. ಅದಕ್ಕೆ ಮೊದಲೇನೆ ಯು ಆರ್ ಇನ್ಫ್ಲುಯೆನ್ಸ್ಡ್ ಅಂಡ್ ಯು ನ್ಯೂ ಅಬೌಟ್ ಹಿಮ್ ಮಚ್ ಬಿಫೋರ್ ಮೋಸ್ಟ್ ಆಫ್ ದ ವರ್ಲ್ಡ್ ಕೇಮ್ ಟು ನೋ ಅಬೌಟ್. 10 ವರ್ಷ ಮೊದಲು. ಓಕೆ, 10-11 ವರ್ಷ ಮೊದಲು ಮಾಡಿದ್ದೆ. ಓಕೆ, ಸೊ 95 ಅಲ್ಲಿ ನನಗೆ ಅವರಿಂದ ರಿಪ್ಲೈ ಬಂದು ಅವ್ರ ಜೊತೆ ಸಂಪರ್ಕ ಶುರುವಾಗಿದ್ದು. ಅವ್ರಿಗೆ 2006 ಅಲ್ಲಿ ನೊಬೆಲ್ ಪೀಸ್ ಪ್ರೈಸ್ ಬಂದಿತ್ತು. ಸೊ ನನಗೆ ಇದು ತುಂಬಾ ಹೆಮ್ಮೆ ವಿಷಯ. ಬಹಳ ಜನ ಅವ್ರು ಯಾರೋ ಒಬ್ರು ದೊಡ್ಡ ಮನುಷ್ಯರು ಆದ್ಮೇಲೆ ಅವ್ರದ್ದು ಇನ್ಫ್ಲುಯೆನ್ಸ್ ಆಗಿ ಅಲ್ಲಿ ತನಕ ಗೊತ್ತೇ ಇರೋದಿಲ್ಲ ಬಹುತೇಕ ಜನರಿಗೆ. ಬಟ್ ಯು ಆರ್ ಫಾಲೋಯಿಂಗ್ ದಿಸ್ ಕೈಂಡ್ ಆಫ್ ಪರ್ಸನ್ for long before he was well known to the world. Not only following ಅಲ್ಲ, ಅವರ ಆಳವಾಗಿ ಅಧ್ಯಯನ ಮಾಡಿದ್ದೆ. ಅದು ಎಷ್ಟು ಗಟ್ಟಿ ಪ್ರೋಗ್ರಾಮ್ ಅಂತ ನನಗೆ ಬಹಳ ಮನವರಿಕೆ ಆಗಿತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ, ಬಹಳ ಜನಕ್ಕೆ ಗೊತ್ತಿಲ್ಲ. ಇವಾಗ ಈ ಧರ್ಮದ ಆಧಾರದ ಮೇಲೆ ಏನೇನೋ ಸುಳ್ಳು ಸುದ್ದಿಗಳು, ಫೇಕ್ ಸುದ್ದಿಗಳು ಮಾಡಿ ಈ ಹಿಂದೂ ಮುಸ್ಲಿಂ ಇಲ್ಲಿ ಇಂಡಿಯಾದಲ್ಲಿ ಹೇಗೆ ಮಾಡ್ತಾರೆ ಹಾಗೆ ಬಾಂಗ್ಲಾದೇಶಲ್ಲಿ ಹಿಂದೂಗಳ ವಿರುದ್ಧ ದೌರ್ಜನ್ಯ ಆಗ್ತದೆ ಅಂತ ಎಲ್ಲ ಅಪಪ್ರಚಾರಗಳು ಮಾಡಿಕೊಂಡು ಐ ಮೀನ್ ಸಿಕ್ಕಾಪಟ್ಟೆ ಹೊಲಸು ಮಾಡ್ತಾ ಇದ್ದಾರೆ ಈಗ. ಓಕೆ, ಬಟ್ ಪೀಪಲ್ ಶುಡ್ ನೋ ದಿಸ್. ಇವತ್ತು ನನ್ನ ಅಭಿಪ್ರಾಯದಲ್ಲಿ ನನಗೆ ತಿಳಿದಿರೋ ಹಾಗೆ ಸುಮಾರು ಒಂದು 10 ಕೋಟಿ ಕುಟುಂಬಗಳು ಭಾರತದಲ್ಲಿ ಮೊಹಮ್ಮದ್ ಯೂನಿಸ್ ಅವ್ರ ಕೆಲಸದಿಂದ ಲಾಭ ಪಡಿದಿವೆ ಅಥವಾ ಪಡಿತಾ ಇವೆ. ಓಕೆ, ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ನಾನು ಅವ್ರನ್ನ ಅವ್ರ ಬಗ್ಗೆ ಕೆಲಸದ ಬಗ್ಗೆ ತಿಳಿದ ಮೇಲೆ ಆಮೇಲೆ ಅವ್ರಿಗೆ ಸಂಪರ್ಕ ಮಾಡಿ ಅವ್ರ ಎಕ್ಸ್ಪೋಜರ್ ಪ್ರೋಗ್ರಾಮ್ ಹೋಗಿ ಅಲ್ಲಿ ಟ್ರೈನಿಂಗ್ ತಗೊಂಡು ಎಲ್ಲ ಮಾಡಿದೆ. ನಾನೊಬ್ನೇ ಅಲ್ಲ, ಇಂಡಿಯಾದಿಂದ ಸುಮಾರಷ್ಟು ಜನ ಹೋಗಿ ಕಲ್ತಿದ್ದಾರೆ. ಅವರು ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಕಲಿಸ್ತಾ ಇದ್ದಾರೆ, ಎಲ್ಲರಿಗೂ ಕರೆದು ಕಲಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಬಡತನ ಇದೆಯೋ ಎಲ್ಲ ಕಡೆ ಓಕೆ ಮಾಡೋದಕ್ಕೆ ಇದೊಂದು ಬಹಳ ಒಳ್ಳೆ ರೀತಿ ವಿಧಾನ. ಇಟ್ಸ್ ನಾಟ್ ಎ ಮ್ಯಾಜಿಕ್ ಕ್ಯೂರ್, ಅದರಿಂದ ಎಲ್ಲಾನು ಬಡತನ ಹೊರಟೋಗುತ್ತೆ ಅಂತಲ್ಲ, ಬಟ್ ಇಟ್ಸ್ ಅ ಗ್ರೇಟ್ ಸ್ಟೆಪ್ ಫಾರ್ವರ್ಡ್. ಓಕೆ, ಅದು ತೀರಾ ಬಡವರಿಗೆ ಇದು ಇನ್ಫ್ಯಾಕ್ಟ್ ಆಸ್ತಿ ಆಧಾರ ಇಲ್ಲದೆ ಲೋನ್ಗಳು ಕೊಡೋದಕ್ಕೆ ಇಡೀ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಅವರ ಸೆಂಟ್ರಲ್ ಬ್ಯಾಂಕ್ಸ್ ವರ್ ನಾಟ್ ಗಿವಿಂಗ್ ಪರ್ಮಿಷನ್ ಟು ಬ್ಯಾಂಕ್ಸ್. ಎಕ್ಸಾಕ್ಟ್ಲಿ. ಇವಾಗ ಬ್ಯಾಂಕ್ ಅಲ್ಲಿರೋದು ಯಾರ ದುಡ್ಡು? ಪಬ್ಲಿಕ್ ದುಡ್ಡು, ಜನರ ದುಡ್ಡು. ಓಕೆ, ಅದನ್ನ ಅವರು ಸಾಲ ಕೊಟ್ಬಿಟ್ಟು ಅದ್ ಕೊಟ್ಟು ಅದು ವಾಪಸ್ ಬರದೆ ಹೋದ್ರೆ ಬ್ಯಾಂಕ್ ಪಾಪರ್ ಆಗುತ್ತೆ. ಬ್ಯಾಂಕ್ ಪಾಪರ್ ಆದ್ರೆ ಆ ಸೊಸೈಟಿ ಪಾಪರ್ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಸೆಂಟ್ರಲ್ ಬ್ಯಾಂಕ್ ಇನ್ಕ್ಲೂಡಿಂಗ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ they were not allowing any bank to give loans without ಆಸ್ತಿ ಆಧಾರ. ಬಾಂಗ್ಲಾದೇಶಲ್ಲೂ ಇದೇ ಇತ್ತು. ಇನ್ಫ್ಯಾಕ್ಟ್ ಮೊಹಮ್ಮದ್ ಯೂನಿಸ್ ಅವ್ರ ಕೆಲಸ ಎಷ್ಟು ಅದ್ಭುತವಾದ್ದು ಅಂತಂದ್ರೆ ಬಾಂಗ್ಲಾದೇಶಲ್ಲಿ ಇವರು ಅವರಲ್ಲಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ, ಅಲ್ಲಿ ರಾಜಕಾರಣಿಗಳಿಗೆ ಕನ್ವಿನ್ಸ್ ಮಾಡಿ, by special act of Parliament of Bangladesh, Grameen Bank was allowed to be established with rules written completely by Mohammad Yunus. ಯಾವ ವರ್ಷದಲ್ಲಿ ಆಯ್ತದು? Around 1980 something like that. So ಆಗ್ತಾನೆ ಬಾಂಗ್ಲಾದೇಶ ಒಂದು 5 ವರ್ಷ ಆಗಿತ್ತು ವಿಮೋಚನೆ ಆಗಿ. Correct. Maybe around 75 ಇರಬಹುದು. 75 ಇರಬಹುದು. Some kind of idealism to rebuild the country. ಅವೆಲ್ಲನೂ ಕಾರಣ ಆಗಿರಬಹುದು. ಇಲ್ಲ, ಐಡಿಯಲಿಸಮ್ ಇದೆ, ಆಮೇಲೆ ಇರುತ್ತೆ. ಅಂದ್ರೆ ನಮ್ಮ ದೇಶ ಗೊತ್ತಾಯ್ತು 71 ಅಲ್ಲಿ ಇಂಡಿಪೆಂಡೆನ್ಸ್ ಬಂತು. ಆತರಕ್ಕಾದಾಗ ಬಹಳ ಜನಕ್ಕೆ ನಮ್ಮ ದೇಶ ನಾವು ಕಟ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸು, ನ್ಯಾಯ, ನೈತಿಕತೆ ಇವೆಲ್ಲ ಹೆಚ್ಚಿರುತ್ತೆ. ಇರುತ್ತೆ ಆದ್ರೂ ಕೂಡ ಈ ಸಿಸ್ಟಮ್ ಅಲ್ಲಿ, ಈ ಮೆಥಡ್ ಅಲ್ಲಿ ಸಾಲಿಡಿಟಿ, ಘನತೆ ಇಲ್ಲದೆ ಹೋದ್ರೆ ಬರೀ ಒಂದು ಆಸೆಯಿಂದ ಆಗೋದಿಲ್ಲ. ಸೊ ಇವರು ಅದನ್ನ ತೋರಿಸಿದ್ರು ಹೇಗೆ ನಡೆಯುತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಅದು ತುಂಬಾ ಆಸಕ್ತಿದಾಯಕ ಕತೆ ಅದು. ಓಕೆ, ನಾನು ಅದು ಓದಿ ಈಗಲೂ ತಿಳ್ಕೊಂಡ್ರೆ ತುಂಬಾ ಸಂತೋಷ ಆಗುತ್ತೆ ಎಂತ ಕೆಲಸ ಮಾಡಿದ್ದಾರೆ ಇವ್ರು ಅಂತ ಹೇಳಿ. ಅವ್ರೆಲ್ಲರಿಗೂ ಕನ್ವಿನ್ಸ್ ಮಾಡಿ ಬಾಂಗ್ಲಾದೇಶ ಪಾರ್ಲಿಮೆಂಟ್ ರೆಗ್ಯುಲರ್ ಬ್ಯಾಂಕಿಂಗ್ ರೂಲ್ಸ್ ಪ್ರಕಾರ ಹೇಳ್ದಂಗೆ ಆಸ್ತಿ ಆಧಾರ ಇಲ್ಲದೆ ಸಾಲ ಕೊಡೋದಕ್ಕೆ ಅವಕಾಶ ಇರಲಿಲ್ಲ.
ಸೊ ಇದು ಇವರು ಬರ್ದಿದ್ದ ರೂಲ್ಸ್ ಪ್ರಕಾರ ಮೊಹಮ್ಮದ್ ಯೂನಸ್ ಗ್ರೌಂಡ್ಗೆ ಇಳಿದು ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಆಗಿದ್ರು ಕೂಡ ಬರೀ ಕ್ಲಾಸ್ಗೆ ಹೋಗಿ ಲೆಕ್ಚರ್ ಕೊಟ್ಟು ಹಾರ್ಟ್ ಪುಟ್ ಅನ್ಕೊಂಡು ಏನೋ ಪರೀಕ್ಷೆಗಳಿಗೆ ಆ ಥರ ಪ್ರೊಫೆಸರ್ ಅವ್ರು ಗ್ರೌಂಡ್ಗೆ ಇಳಿದು ಕೆಲಸ ಮಾಡಿದ್ರು. ಅವ್ರ ಚಿಟ್ಟಗಾಂಗ್ ಯೂನಿವರ್ಸಿಟಿಲಿ ಪ್ರೊಫೆಸರ್ ಆಗಿದ್ರು. ಅವರ ಕ್ಯಾಂಪಸ್ ಹೊರಗೆ ಹೋದ್ರೆ ತೀರಾ ಬಡತನ. ಸೊ ಇವ್ರಿಗೆ ತುಂಬಾ ಕಾಡ್ತಾ ಇತ್ತು. ನಾನು ಏನಿದು ಏನೋ ಪಾಠ ಮಾಡ್ಕೊಂಡು ಇಲ್ಲಿ ಅಲ್ಲಿ ಅವ್ರ ಬಡತನಕ್ಕೆ ಸ್ಪಂದಿಸೋದಕ್ಕೆ ಏನು ಅವಕಾಶ ಇಲ್ದಿರ ಅದು ಎಂತ ಎಕನಾಮಿಕ್ಸ್, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಗ್ರೌಂಡ್ಗೆ ಹೋಗಿ ಬಡ ಜನರ ಹತ್ರ ಮಾತಾಡಿ, ಮಹಿಳೆಯರು ಪುರುಷರು ಎಲ್ಲರ ಹತ್ರ ಮಾತಾಡಿ ಅವ್ರಿಗೆ ಸುಮಾರಷ್ಟು ವಿಷಯಗಳು ಅರ್ಥ ಮಾಡ್ಕೊಂಡು, ಅದು ದೀರ್ಘಾವಧಿ ಹೇಳ್ಬೇಕಾಗತ್ತೆ ನಾನು ನಿಮ್ಗೆ, ಎಲ್ಲ ಒಂದ್ ಕಡೆ ರೆಕಾರ್ಡ್ ಆಗ್ಬೇಕು. ಯಾಕಂದ್ರೆ ಈ ತರದ ವಿಚಾರ ಈಗ ಮೊಹಮ್ಮದ್ ಯೂನಿಸ್ ಬಗ್ಗೆ ಆಗ್ಲಿ, ಮೈಕ್ರೋ ಫೈನಾನ್ಸ್ ಬಗ್ಗೆ ಆಗ್ಲಿ, ಅವ್ರು ಮಾಡಿದಂತ ಕೆಲಸ ಅದ್ರದ ಇದಾಗ್ಲಿ ಕರ್ನಾಟಕದಲ್ಲಿ ನನಗನ್ಸಂಗೆ ಕನ್ನಡದಲ್ಲೂ ಬಹಳ ಜನ ಮಾತಾಡಿಲ್ಲ. ಹಾಗಾಗಿನೇ ನಾನು ಈ ವಿಚಾರವಾಗಿ ನಾವು ಮುಖ್ಯ ವಿಚಾರ ಇವತ್ತು ಚುನಾವಣಾ ಸುಧಾರಣೆಗಳ ಬಗ್ಗೆ ಇದ್ರು ನಾನು ಯಾಕೆ ಇದನ್ನ ನೀವು ಮಾತಾಡ್ತಿರೋದಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ವಿಚಾರಗಳು ದಾಖಲಾಗಬೇಕು. ಫ್ಯೂಚರ್ ಜನರೇಷನ್ಸ್ಗೆ ಇವತ್ತಿಗೆ ನಾವೆಲ್ಲಿ ಬಂದಿರೋದಕ್ಕೆ ಎಲ್ಲಿಂದ ಬಂದಿದ್ದೀವಿ, ಪ್ರೇರಣೆಗಳೇನು ಅನ್ನೋದು ಗೊತ್ತಾಗಬೇಕು. ಎಕ್ಸಾಕ್ಟ್ಲಿ. ಹಾಗಾಗಿ ಸಮಯ ಆದ್ರೂ ಪರವಾಗಿಲ್ಲ. ವೆರಿ ಗುಡ್, ಥ್ಯಾಂಕ್ ಯು. ಇವಾಗ ಎಲೆಕ್ಷನ್ ಯಾತಕ್ಕೆ ಮಾತಾಡ್ತಾ ಇದೀವಿ, ಜನರಿಗೆ ಒಳ್ಳೇದಾಗ್ಬೇಕಂತ ಹೇಳಿ. ಈ ಮೈಕ್ರೋ ಫೈನಾನ್ಸ್ ಬಗ್ಗೆ ಯಾಕೆ ಮಾತಾಡ್ತೀವಿ, ಜನರಿಗೆ ಒಳ್ಳೇದಾಗ್ಬೇಕಂತ ಹೇಳಿ. ಸೊ ದೇ ಹ್ಯಾವ್ ಎ ಕಾಮನ್ ಗೋಲ್, ಕಾಮನ್ ಇಂಟ್ರೆಸ್ಟ್. ಸೊ ಈಗ ಹೇಳಿ ಅದು ಓಕೆ. ಯಾಕಂದ್ರೆ ಕೆಲವೊಂದು ಅನೆಕ್ಡೋಟ್ಸ್ ಇಟ್ ಮೇಕ್ಸ್ ಹ್ಯೂಜ್ ಇಂಪ್ಯಾಕ್ಟ್ ರಾದರ್ ದನ್ ನಾವು ತುಂಬಾ ಇದಾಗಿ ಹೇಳೋದಕ್ಕಿಂತ. ಹೌದು. ಸೊ ಯೂನಸ್ ಅವರು ಅಲ್ಲಿ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಆಗಿ ಹೋದ್ಮೇಲೆ ಚಿತ್ತಗಾಂಗ್ ಯೂನಿವರ್ಸಿಟಿ ಆಗಿದ್ರು. ಈ ತರ ಕ್ಯಾಂಪಸ್ ಹೊರಗಡೆ ಹೋಗಿ ಜನರನ್ನ ಮಾತಾಡ್ಸೋರು, ಯಾಕೆ ನೀವೇನ್ ಮಾಡ್ತೀರಿ, ನಿಮ್ ಜೀವನ ಹೇಗೆ ಏನು ಅಂತ ಹೇಳಿ ಅವರ ಜೀವನ ಶೈಲಿ, ಅವರ ದಿನನಿತ್ಯದ ಸವಾಲುಗಳು, ಅವ್ರು ಹೇಗೆ ಎದುರಿಸ್ತಾ ಇದ್ದಾರೆ ಎಲ್ಲನೂ ಅರ್ಥ ಮಾಡ್ಕೊಂಡ್ರು. ಇವ್ರಿಗೆ ಗೊತ್ತಾಯ್ತು ಇದರಲ್ಲಿ ಬಹಳಷ್ಟು ಬಡ ಜನ, ಮೇ ಬಿ 100% ಇಲ್ಲದೆ ಇರ್ಬೋದು, ಯಾರೋ ಕುಡ್ಕೊಂಡು ಹಾಳಾಗಿರೋರು ಇರ್ಬೋದು, ಅಥವಾ ಬಟ್ ಬಹಳಷ್ಟು ಬಡ ಜನ ದೇ ಆರ್ ವೆರಿ ಸ್ಕಿಲ್ಡ್, ಅಂದ್ರೆ ಕುಶಲತೆ ಇದ್ದವರು ಅಂಡ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರು, ಸೋಮಾರಿಗಳಲ್ಲ ಇರ್ತಾ ಇದ್ರು ಅಂತ ಬಹಳಷ್ಟು ಜನ ಇದ್ರು. ಆದ್ರೆ ಅವ್ರಿಗೆ ಬಂಡವಾಳದ ಕೊರತೆ, ದುಡ್ಡಿಲ್ಲ. ಸೊ ಅವ್ರು ಏನೇ ಅವರ ಕುಶಲತೆಗೆ, ಅವರ ಕಾರ್ಯಕ್ಕೆ, ಕೆಲಸಕ್ಕೆ ಏನಾದ್ರು ದುಡ್ಡು ಬೇಕು ಅಂತಂದ್ರೆ ಅವಾಗ ಸಾಲ ತಗೊಳ್ಳೋರು. ಆ ಸಾಲ ತಗೊಂಡ್ರೆ ಅದಕ್ಕೆ ಬಡ್ಡಿನೇ ತೀರ್ಸಕ್ಕಾಗದೆ ಜೀತ ತಾಳುಗಳ ತರ ಆಗ್ಬಿಡೋರು. ಸೊ ದೇ ಆರ್ ಕಂಡೆಮ್ ಟು ಪಾವರ್ಟಿ, ಲೈಕ್ ಬಾಂಡೆಡ್ ಲೇಬರ್ ತರ. ಮೀಟರ್ ಬಡ್ಡಿ ಅಂತಾರೆ ಒಂದು ರೀತಿಯಲ್ಲಿ. ನೀವು ಗಂಟೆಗಿಂತ ಜಾಸ್ತಿ ಬಡ್ಡಿನೇ ಕೊಟ್ಟಿರ್ತೀರಾ ಒಂದೇ ವರ್ಷದಲ್ಲಿ. ಹೌದು, ಅದ್ರ ಬಗ್ಗೆನೂ ಹೇಳ್ತೀನಿ ನಿಮ್ಗೆ. ಪ್ರಾಬ್ಲಮ್ ಇಲ್ಲ ಅಂದ್ರೆ ಹೇಳ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್, ತುಂಬಾ ಇಂಟ್ರೆಸ್ಟ್. ನಾನು ಇದ್ರ ಬಗ್ಗೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಪ್ರೊಫೆಸರ್ ಮೊಹಮ್ಮದ್ ಯೂನಿಸ್ಗೆ ಕಳಿಸ್ದೆ ಈ ಕ್ಯಾಲ್ಕುಲೇಷನ್ಸು. ಐ ಡೋಂಟ್ ನೋ ಬೇರೆ ಯಾರಾದ್ರೂ ಈ ತರ ಕ್ಯಾಲ್ಕುಲೇಷನ್ ಮಾಡಿ ಕಳ್ಸಿದ್ರು ಇಲ್ಲೋ ಗೊತ್ತಿಲ್ಲ. ಅವ್ರಿಗೆ ತುಂಬಾ ಸಂತೋಷ ಆಯ್ತು. ಏನಂದ್ರೆ ಇವಾಗ ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್, ಓಕೆ, ನಾನಿಷ್ಟು ಸಾಲ ಕೊಟ್ಟಿದ್ರೆ ನೀವಿಷ್ಟು ಬಡ್ಡಿ ಕೊಡ್ತೀರಿ. ಇಷ್ಟು ಬಡ್ಡಿ ಎಷ್ಟು ದಿನಕ್ಕೆ ಕೊಡ್ತೀರಿ, ಅಥವಾ ಎಷ್ಟು ವಾರಗಳಿಗೆ, ಎಷ್ಟು ತಿಂಗಳಿಗೆ, ಎಷ್ಟು ವರ್ಷಕ್ಕೆ ಕೊಡ್ತೀರಿ, ಅದು ಲೆಕ್ಕ ಹಾಕ್ಬೇಕಾಗುತ್ತೆ, ರೈಟ್? ಬಿಕಾಸ್ ನೀವು ವರ್ಷಕ್ಕೆ 10% ಬಡ್ಡಿ ಕೊಡೋದಿಕ್ಕೂ, ತಿಂಗಳಿಗೆ 10% ಬಡ್ಡಿ ಕೊಡೋದಿಕ್ಕೂ, ವಾರಕ್ಕೆ 10% ಕೊಡೋದಕ್ಕೂ, ದಿನಕ್ಕೆ 10% ಕೊಡೋದಕ್ಕೆ, ಗಂಟೆಗೆ 10% ಕೊಡೋದು ತುಂಬಾ ವ್ಯತ್ಯಾಸ ಇದೆ. ಐ ಮೀನ್ ಅಜಗಜಾಂತರ. ಓಕೆ, ಇನ್ಫ್ಯಾಕ್ಟ್ ಅಲ್ಲಿ ಇಂಡಿಯಾದಲ್ಲಿ ಅವಾಗ ಈ ತರ ಪದ್ಧತಿ ತುಂಬಾ ಕಾಮನ್ ಆಗಿತ್ತು ಅಂತ ಇವಾಗ ಯಾರಾದ್ರೂ ಹೇಳ್ತಾರೆ, ಈಗಲೂ ಇದೆ ಅಂತ ಹೇಳ್ತಾರೆ. ಬಟ್ ತುಂಬಾ ಹೇಳ್ತೀನಿ, ಹೇಳಕ್ ಹೊರಟಿದ್ದೀನಿ ನೋಡಿ. ಪದ್ಧತಿ ಏನಂದ್ರೆ, ಬೆಳಗ್ಗೆ 10 ರೂಪಾಯಿ ಸಾಲ ಕೊಡೋದು. ಅಂದ್ರೆ ಇವಾಗ ಆಗಿನ 10 ರೂಪಾಯಿ ಇವಾಗ 100 ರೂಪಾಯಿ 1000 ರೂಪಾಯಿ ಆಗುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಸಾಲ ಕೊಡೋದು, ಸಾಯಂಕಾಲ 11 ರೂಪಾಯಿ ಇಸ್ಕೊಳ್ಳೋದು. ಓಕೆ, ಸೊ 10 ರೂಪಾಯಿ ನಾನು ಬೆಳಗ್ಗೆ ಕೊಟ್ಟಿದ್ದು ವಾಪಸ್ಸು 1 ರೂಪಾಯಿ ಬಡ್ಡಿ. ಓಕೆ, ಸೊ ಇದು ಆಮೇಲೆ ಅದ್ರ ವೇರಿಯೇಷನ್ ಇನ್ನೊಂದೇನಪ್ಪಾ ಅಂತಂದ್ರೆ, ಬಡ್ಡಿ ಸಾಯಂಕಾಲ ಬೇಡ, ಬೆಳಗ್ಗೆನೆ ಕಟ್ ಮಾಡ್ಕೊಂಡು ಬಿಡ್ತೀನಿ, 9 ರೂಪಾಯಿ ಕೊಟ್ಟು ನೀವು ಸಾಯಂಕಾಲ 10 ರೂಪಾಯಿ ಕೊಡಿ ನನಗೆ ಅಂತ ಹೇಳಿ. ಓಕೆ, ಸೊ ಅದು ಹೇಗೆ ಲೆಕ್ಕ ಆಗುತ್ತೆ, ಅದನ್ನ ಒಂದಿನ ಅಂತ ಅನ್ಕೊಳ್ಳೋಣ, ಬೆಳಗ್ಗೆಯಿಂದ ಸಾಯಂಕಾಲ. ಬಟ್ ನೈಟು ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು 24 hours ಅಂತ ಲೆಕ್ಕ ಇಟ್ಕೊಳ್ಳೋಣ. ನೀವು 24 ಗಂಟೆಗೆ, ಒಂದು ದಿನಕ್ಕೆ 10% ಬಡ್ಡಿ ತಗೊಂಡ್ರೆ ಅಥವಾ 11% ಬಡ್ಡಿ ತಗೊಂಡ್ರೆ ಅದು ವರ್ಷಕ್ಕೆ ಯಾವ ಲೆಕ್ಕ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕ್ಬೇಕು. ಅದು ಲೆಕ್ಕ ಹಾಕಿದ್ರೆ ಹೇಳ್ತೀನಿ. ಇದುವರೆಗೂ ಇನ್ನ
ಪ್ರಾಪರ್ ಆಗಿ ಮ್ಯಾಥಮ್ಯಾಟಿಕಲ್ ಆಗಿ ಲೆಕ್ಕ ಹಾಕಿಲ್ದೆ ಹೋದ್ರೆ ನೀವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಓಕೆ, ಅಷ್ಟು ಜಾಸ್ತಿ. ಈಗ ಇನ್ಫ್ಯಾಕ್ಟ್ ರವಿ, ನಾನು ನಿಮ್ಗೊಂದು ಸವಾಲ್ ಹಾಕ್ತೀನಿ, ನೀವು ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ ಹೇಳಿ. ನಾನು ನಿಮ್ಗೆ 3 ಅವಕಾಶಗಳು ಕೊಡ್ತೀನಿ. ಪ್ರತಿ ದಿವಸ 10% ತರಕ್ಕೆ ಹಾಕಿದ್ರೆ 365 ದಿವಸಕ್ಕೆ ಎಷ್ಟಾಗುತ್ತೆ ಅಂತ. ಅಲ್ಲಲ್ಲ, ಸೊ 1 ವರ್ಷಕ್ಕೆ ಇಟ್ ಇಸ್ ಈಕ್ವಲ್ ಟು 1 ವರ್ಷಕ್ಕೆ, ಇವಾಗ ನಾವು 1 ವರ್ಷಕ್ಕೆ 10% ಅಂತ ಹಾಕಿದ್ರೆ 1 ವರ್ಷಕ್ಕೆ ನಾನು 100 ರೂಪಾಯಿ ನಿಮ್ಗೆ ಅಸಲು ವಾಪಸ್ ಕೊಡ್ತೀನಿ, 10 ರೂಪಾಯಿ ಬಡ್ಡಿ ಕೊಡ್ತೀನಿ. ಆ ಲೆಕ್ಕದಲ್ಲಿ ಓಕೆ, ಅದಕ್ಕೆ ಈಕ್ವಿವೆಲೆಂಟ್ ಆಗಿ ನಾನು ದಿನಕ್ಕೆ 10 ರೂಪಾಯಿ ಈ ತರ 10-11%, ನೀವು 9 ರೂಪಾಯಿ ಕೊಟ್ಟು ಬೆಳಗ್ಗೆ ಸಾಯಂಕಾಲ 10 ತಗೊಂಡ್ರೆ ಅದು 11% ಚಿಲ್ಲರೆ ಆಗುತ್ತೆ, ರೈಟ್? ಸೊ ಆ ಲೆಕ್ಕಕ್ಕೆ ನಿಮ್ಗೆ ಈ ಪ್ರತಿದಿನ ಎಷ್ಟು ಬಡ್ಡಿ ಕೊಡ್ತೀರಾ, ಅದು ವರ್ಷಕ್ಕೆ ಈಕ್ವಿವೆಲೆಂಟ್ ಟು ವಾಟ್ ಅಂತ ಲೆಕ್ಕ ಹಾಕಿ ನೀವು. I'll give you 3 choices. ನೀವು ನಾನು ನಿಮಗೆ ಕಾಷನ್ ಕೊಡ್ತೀನಿ, ಗೋ ಆನ್ ದಿ ಹೈ ಸೈಡ್ ಅಂತ ಹೇಳ್ತೀನಿ. ಹೇಳಿ ಎಷ್ಟಿರ್ಬೋದು? ನನ್ನ ಪ್ರಕಾರ 5,000 to 10,000 ಟೈಮ್ಸ್. ಅಲ್ಲ, ಪರ್ಸೆಂಟ್ ಕೇಳ್ತೀನಿ. ಬಿಕಾಸ್ 10% ಅಂತ ಹೇಳ್ತೀರಿ ಅಲ್ವಾ ನೀವು, 0.1 ಟೈಮ್ಸ್ ಅಂತ ಹೇಳಲ್ಲ, ಪರ್ಸೆಂಟ್ ಅಂತ ಹೇಳ್ತೀರಿ. ಹಾ, ಎಷ್ಟಿರ್ಬೋದು? ಸೊ ಅದ್ರಲ್ಲಿ ಅದ್ರ ಪ್ರಕಾರ 500 to 1,000%, ಅಂತ 500 ಅಲ್ಲ, ಅದು 5,000 to 10,000 rupees ಬಡ್ಡಿನೇ ಕಟ್ಟಿರ್ತೀರಾ 100 ರೂಪಾಯಿಗೆ ನೀವು ಅಂತ ನಾನು ಹೇಳೋದು. ಎಷ್ಟು ಪರ್ಸೆಂಟ್ ಇರ್ಬೋದು? ಅದಕ್ಕೆ ಮಲ್ಟಿಪ್ಲೈ ಬೈ 100, ಸೊ ಎಷ್ಟಾಗುತ್ತೆ? 50,000, 5 million to 10 million. Go higher. Second choice. I mean second option. Go higher. 100 million ಆಗುತ್ತೆ ಅಷ್ಟೇ. Go higher. Third option. Billion. No. So now I will tell you. ನೀವು ಲೆಕ್ಕ ಹಾಕಿದ್ರೆ it's 1 followed by 18 zeros percent. 18 zeros. Percent. Trillions ಅಲ್ಲ ಆಗುತ್ತೆ. ಅರೆ ಸ್ವಾಮಿ, ಪೆಂಟಿಲಿಯನ್. ಪೆಂಟಿಲಿಯನ್ ಅಂದ್ರೆ million, billion, trillion, quadrillion, pentillion. Okay, so 128 quadrillion % atra, something like that. Okay, 1 point maybe it's in that range. Okay, ಅಂದ್ರೆ ಇದರರ್ಥ ಪ್ರತಿ ದಿವಸ 100 ರೂಪಾಯಿಗೆ 10 ರೂಪಾಯಿ ಬಡ್ಡಿ ಕೊಡೋನು 365 ದಿವಸನೂ ಅವನು ಪ್ರತಿ ದಿವಸನೂ 100 ರೂಪಾಯಿ ತಗೊಂಡ್ರೆ ಅವನು 10 ರೂಪಾಯಿ ಕೊಟ್ರೆ ಅವನು ಇಷ್ಟು % ಅಷ್ಟು ಬಡ್ಡಿ ಕಟ್ಟಿರ್ತಾನೆ ಅವನು ಅಸಲಿಗೆನೆ ಅಂತ. ಸೊ ಈ ತರ ಅನ್ಕೊಳ್ಳಿ, 100 ರೂಪಾಯಿ ನೀವು 100 ರೂಪಾಯಿ ಬೆಳಗ್ಗೆ ತಗೊಂಡು ಎಷ್ಟು 110 ಕೊಡ್ಬೇಕಾಗತ್ತೆ ರಾತ್ರಿ. ನೀವು ಸಾಲ ಕೊಟ್ಟಿರೋನಿಗೆ ಹೇಳಿ, ಸ್ವಾಮಿ ಆ 10 ರೂಪಾಯಿನೂ ಇವಾಗ ನಾಳೆ ಇದನ್ನ ಹೀಗೆ ನಾನು ರೊಟೇಟ್ ಮಾಡ್ಕೊಂಡು ಮುಂದಕ್ಕೆ 10 ರೂಪಾಯಿ ಇವಾಗ ಕೊಡೋದಿಲ್ಲ, ಈಗ ಇವಾಗ 110 ರೂಪಾಯಿ ಅಸಲು ಅಂತ ಅನ್ಕೊಳ್ಳಿ, ಮಾರನೇ ದಿವಸಕ್ಕೆ 110 ರೂಪಾಯಿಗೆ ಅಸಲಿಗೆ ಎಷ್ಟು ಬಡ್ಡಿ ಆಗುತ್ತೋ ನಾನು ಕೊಡ್ತೀನಿ. ಅದೇ ರೀತಿ ಸೊ ಮೊದಲನೇ ದಿನ 100ರಿಂದ 110 ಆಗುತ್ತೆ, ಎರಡನೇ ದಿನ 110ರಿಂದ 121 ಆಗುತ್ತೆ, ಆಮೇಲೆ ಮೂರನೇ ದಿನ 121ರಿಂದ ಪ್ಲಸ್ % ಆ ತರ ಮಾಡ್ಕೊಂಡು ಹೋದ್ರೆ ಇಟ್ ಇಸ್ 1 followed by about 18 zeros. ಓಕೆ, ಅದು ಇಟ್ಸ್ ಸಚ್ ಎನ್ ಅಸ್ಟ್ರೋನಾಮಿಕಲ್ ಫಿಗರ್ ಅಂಡ್ ಇಟ್ಸ್ ಮ್ಯಾಥಮೆಟಿಕಲಿ ಕರೆಕ್ಟ್ ಅಂಡ್ ಟ್ರೂ. ಓಕೆ, ಅದರಲ್ಲಿ ಏನು ಬುರುಡೆ ಇಲ್ಲ ಅಲ್ಲಿ. ಓಕೆ, ಬಟ್ ಅಷ್ಟು % ಬಡ್ಡಿ ಕೊಟ್ಟು ಯಾರಾದ್ರೂ ಹೇಗೆ ತಗೊಳಕಾಗುತ್ತೆ, ಜೀವನ ಮಾಡಕ್ಕಾಗತ್ತೆ, ಸಾಧ್ಯನಾ ಅಂತ ಪ್ರಶ್ನೆ ಬರುತ್ತೆ. 100 ರೂಪಾಯಿನೇ ಆದ್ರೆ ಅವನು ಕಟ್ಟದೆ ಹೋಗ್ತಾ ಇದ್ರೆ ಬಡ್ಡಿ ಸೇರ್ತಾ ಇಷ್ಟ. ರೈಟ್, ನೀವು ಕಟ್ಟದೆ ಹೋಗಿ ನೀವು 100 ರೂಪಾಯಿ ದಿನಕ್ಕೆ 10% ಬಡ್ಡಿ ಹಾಕೊಂಡು ನೀವು ನಾನು ಈಗ ಕೊಡಲ್ಲ, 1 ವರ್ಷ ಆದ್ಮೇಲೆ ಪೂರ್ತಿ ಕಟ್ತೀನಿ ಅಂತ ಅಂದ್ರೆ ಅಂದ್ರೆ ಈ ಬಡ್ಡಿನೂ ಅಸಲಿಗೆ ಸೇರಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಚಕ್ರಬಡ್ಡಿ. ದಟ್ ಈಸ್ ಕರೆಕ್ಟ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲದೆ ಇದ್ರೆ ನೀವು ಬಿಕಾಸ್ ಅದು ಕೊಡೋದಕ್ಕೂ ಕೊಡದೇ ಇರೋದಕ್ಕೂ ಅದನ್ನ ಅಸಲಿಗೆ ಹಾಕೊಳ್ಳೋದಕ್ಕೂ ಅದೇ ವ್ಯತ್ಯಾಸ ಅಲ್ವಾ? ಅದ್ರ ಬದಲಿಗೆ ವರ್ಷಕ್ಕೆ 100 ರೂಪಾಯಿ ಅಂದ್ಕೊಂಡು 110 ರೂಪಾಯಿ 1 ವರ್ಷ ಆದ್ಮೇಲೆ ಕಟ್ಟಿದ್ರೆ ಇವೆಲ್ಲವೂ ಹೋಗ್ಬಿಡುತ್ತೆ. ಸೊ ಅಲ್ಲ, ಅದು ಬೇರೆ ಲೆಕ್ಕ. ನನ್ನ ಪಾಯಿಂಟ್ ಇಸ್ ಅವ್ರು ಎಷ್ಟು ಹೈ ಬಡ್ಡಿ ಕಟ್ತಾರೆ ಅಂತ ಹೇಳಿ. ಓಕೆ, ಇವಾಗ ನೀವು ತಿಂಗಳಿಗೆ 10 ರೂಪಾಯಿ ಕಟ್ಟೋದನ್ನ ಇಲ್ಲ, ತಿಂಗಳಿಗೆ 10 ರೂಪಾಯಿ 10% ಕಟ್ಟೋದನ್ನ ನೀವು ಅದನ್ನೇ ಅದರ ವರ್ಷಕ್ಕೆ ಕಟ್ಟಿದ್ರೆ ಎಷ್ಟಾಗುತ್ತೆ ಅಂದ್ರೆ ಐ ಥಿಂಕ್ ನನಗೆ ಜ್ಞಾಪಕ ಇರೋಗೆ 214% ಏನೋ ಆಗುತ್ತೆ ಬಿಕಾಸ್ ಆಫ್ ಕಾಂಪೌಂಡಿಂಗ್ ಎಫೆಕ್ಟ್. ಓಕೆ, ಸೊ ಇದು ನೀವು 100 ರೂಪಾಯಿ ತಗೊಂಡು ತಿಂಗಳು ಕಟ್ಟಲಿಲ್ಲ, 1 ವರ್ಷ ಕಟ್ತೀನಿ ಅಂದ್ರೆ 12 ತಿಂಗಳಿಗೆ 100 ರೂಪಾಯಿ ಪ್ಲಸ್ 214 ರೂಪಾಯಿ ಅಲ್ಲ, ಒಟ್ಟು 214%. 100 ರೂಪಾಯಿ ಪ್ಲಸ್ ಕರೆಕ್ಟ್ 214 ಪ್ಲಸ್ 100 ರೂಪಾಯಿ ಗಂಟು ಕರೆಕ್ಟ್. ವರ್ಷಕ್ಕೆ 1 ತಿಂಗಳಿಗೆ ಬಡ್ಡಿ ಅಂತ ತಗೊಂಡು 12 ತಿಂಗಳು ಕಟ್ಟದೆ ವರ್ಷದ ಕೊನೆಯಲ್ಲಿ ಕಟ್ತೀನಿ ಅಂದ್ರೆ ಅವನು 100 ರೂಪಾಯಿ ಗಂಟಿನ ಜೊತೆಗೆ 214 ರೂಪಾಯಿ ಒಟ್ಟು 314 ರೂಪಾಯಿ ಕೊಡ್ಬೇಕು. ಕರೆಕ್ಟ್. ಸೊ ಆ ರೀತಿ ದಿವಸಕ್ಕೆ ತಗೊಂಡ್ರೆ ಅದು ಎಷ್ಟೋ ಕೋಟಿಗಳಲ್ಲಿ ಆಗ್ಬಿಡುತ್ತೆ. ಸೊ ಅದು ಆಕ್ಚುಲಿ ನಾನು ಆವಾಗ ಲೆಕ್ಕ ಹಾಕಿದ್ದೆ, ಇಟ್ ವಾಸ್ ಮೋರ್ ದನ್ ದಿ GDP ಆಫ್ ಇಂಡಿಯಾ. ಓಕೆ, ಸೊ ಇದು ಸೊ ಪ್ರಶ್ನೆ ಬರುತ್ತೆ, ಇದೆಲ್ಲ ಏನ್ರಿ ಭಾರತ ಥಿಯರಿಟಿಕಲ್ ರೀ, ಪ್ರಾಕ್ಟಿಕಲ್ ಆಗಿ ಮಾತಾಡುವಂತ ಮಾತಾ ಇದು ಏನು ಅಂತ.
ನೋ ಬಟ್ ದಟ್ ಈಸ್ ರಿಯಾಲಿಟಿ. ಸೊ ಅವ್ರು ಹೇಗೆ ತಗೊಳಕ್ ಸಾಧ್ಯ? ಅವ್ರು ಜಾಸ್ತಿ ದಿನಕ್ಕೆ ತಗೊಳಕ್ ಆಗೋದಿಲ್ಲ, ಅವರು ಜಾಸ್ತಿ ದುಡ್ಡು ತಗೊಳಕ್ಕಾಗಲ್ಲ, ಜಾಸ್ತಿ ದಿನಕ್ಕೂ ತಗೊಳಕ್ಕಾಗಲ್ಲ. ಸೊ ಹಾಗಾಗಿ ದೇ ಆರ್ ಪರ್ಮನೆಂಟ್ಲಿ ಸ್ಟಕ್ ಇನ್ ಎ ಬಾಂಡೆಡ್ ಲೇಬರ್ ಕೈಂಡ್ ಆಫ್ ಸಿಚುವೇಶನ್. ಓಕೆ, ಜೀತದಾಳಗಳ ತರ ಆಗೋಗ್ಬಿಡ್ತಾರೆ. ಸೊ ಹಿ ಫೌಂಡ್ ದಿಸ್ ವಾಸ್ ಎ ಪ್ರಾಬ್ಲಮ್. ಓಕೆ, ಸೊ ಅವರು ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಇವರಿಗೆ ಸಾಲ ಕೊಟ್ಟರೆ ಇವ್ರು ವಾಪಸ್ ಕೊಡ್ತಾರಾ, ಓಕೆ, ಅಥವಾ ಅದನ್ನು ತಿಂದಾಕ್ಬಿಡ್ತಾರ ಅಂತೇಳಿ. ಸೊ ಆವಾಗ ಯೂನಸ್ ಅವರು ತಮ್ಮ ಜೋಬಿಂದ ತೆಕ್ಕೊಡ್ತಾರೆ ದುಡ್ಡು. ಓಕೆ, ಏನಮ್ಮ ನಿಮ್ಗೆ ಈ ಥರ ಆಗ್ತಾ ಇದೆ ಅಲ್ವಾ, ನೀವೊಂದು ಕೆಲಸ ಮಾಡಿ, ನಾನು ನಿಮ್ಗೆ ಸಾಲ ಕೊಡ್ತೀನಿ, ನೀವು ನನಗೆ ನನ್ನ ಅಸಲು ವಾಪಸ್ ಕೊಡಿ. ಓಕೆ, ನನಗೆ ಬಡ್ಡಿ ಏನು ಬೇಡ, ನೀವು ಆಮೇಲೆ ನೀವು ಅಸಲು ವಾಪಸ್ಸು ಇಷ್ಟು ವಾರ ಆದಮೇಲೆ, ಇಷ್ಟು ತಿಂಗಳಾದ್ಮೇಲೆ ಅಂತ ಬೇಡ, ನಂಗೆ ದಿನ ಎಷ್ಟೆಷ್ಟು ಆಗುತ್ತೋ ಅಷ್ಟು ಕೊಡಿ ಅಂತ ಹೇಳಿ. ಓಕೆ, ಸೊ ಕೊಡ್ತಾರಾ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. He started experimenting with his own money. With his own money. Okay, ಅವ್ರು ವಾಪಸ್ ಕೊಟ್ರು. ವಾಪಸ್ ಕೊಡೋದೇ ಅಲ್ಲ, ಅವ್ರಿಗೆ ಆ ಬಡ್ಡಿ ಕೊಡೋದು ಯಾರಿಗೋ ಕೊಡ್ಬೇಕಾಗಿತ್ತಲ್ಲ, ಅದು ಅವ್ರ ಕೈಲಿ ಉಳ್ಕೋತು. ಸೊ ದೇ ವರ್ ಆಕ್ಚುಲಿ ಫೈನಾನ್ಷಿಯಲಿ ಬೆಟರ್ ಆಫ್. ಓಕೆ, ಸೊ ಈ ರೀತಿ ಸುಮಾರಷ್ಟು ಜನಗಳಿಗೆ ಅವ್ರ ಜೋಬಿಂದ ತೆಕ್ಕೊಟ್ರು. ಆವಾಗ ಅವರ ಪಬ್ಲಿಷ್ ಮೆಟೀರಿಯಲ್ ಹೇಳುತ್ತೆ, ಟೋಟಲ್ ಅವ್ರು $27 ಲೆಕ್ಕ, ಅದು ಎಷ್ಟು ಬಾಂಗ್ಲಾದೇಶದ ಕರೆನ್ಸಿ ಟಾಕ ಅಂತ ಹೇಳಿ. ಓಕೆ, ಎಷ್ಟು ಟಾಕ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ $27 ಅವ್ರ ಕೈಯಿಂದ ಕೊಟ್ಟರು. 100% ಆನ್ ಟೈಮ್ ರೀಪೇಮೆಂಟ್ ಬಂತು. ಓಕೆ, ದಿನ ನಮ್ಗೆ ಇವಾಗ ನೀವು $100 ಸಾಲ ತಗೊಂಡು ನನಗೆ ದಿನ $5 $10 ಎಷ್ಟು ಕಟ್ಬೇಕು ಕಟ್ಟಿ ಅಂತಂದ್ರೆ, ಆನ್ ಟೈಮ್ 100% ಆನ್ ಟೈಮ್ ರೀಪೇಮೆಂಟ್ ಬಂತು. ಒಬ್ಬರಿಂದ ಅಲ್ಲ, ಅವ್ರು ಎಷ್ಟು ಜನ ಕೊಟ್ಟಿದ್ರು ಅಷ್ಟು ಜನದಿಂದ ಬಂತು. ಸೊ ಇವರು ಆಮೇಲೆ ಬ್ಯಾಂಕಿಗೆ ಹೋಗ್ಬಿಟ್ಟು ನೋಡಿ, ಅವ್ರು ಕೊಡ್ತಾರೆ, ನೀವು ಯಾತಕ್ಕೆ ಸಾಲ ಕೊಡೋದಿಲ್ಲ ಅಂದ್ರೆ, ಅವ್ರು ಹೇಳಿದ್ರು, ಸರ್ ಫಸ್ಟ್ ಆಫ್ ಆಲ್ ಅದು ನಮಗೆ ಕಾನೂನಲ್ಲಿ ಅನುಮತಿ ಇಲ್ಲ. ಎರಡನೇದು, ಸರ್ ನೀವು ನೋಡಿ, ನೀವು ಪ್ರೊಫೆಸರು, ನಿಮ್ಮ ಮಕ್ಕ ನೋಡ್ತಾರೆ, ಅವ್ರು ನಿಮಗೆ ಕೊಡ್ತಾರೆ, ಬ್ಯಾಂಕಿನ ತಗೊಂಡ್ರೆ ಎಲ್ಲಿ ಕೊಡ್ತಾರೆ ಸರ್ ಅವರು ಅಂತ ಹೇಳಿ. ಓಕೆ, ಆಮೇಲೆ ಹೀಗೆ ಅವ್ರ ಮಾತುಕತೆ ಚರ್ಚೆಗಳಾದ್ಮೇಲೆ ಅವರು ಈ ಒಪ್ಪಂದಕ್ಕೆ ಬರ್ತಾರೆ ಬ್ಯಾಂಕ್ ಜೊತೆ. ಓಕೆ ಅಪ್ಪ, ನಾನು ಗ್ಯಾರಂಟಿ ನಿಲ್ತೀನಿ, ಓಕೆ, ನಾನು ಗ್ಯಾರಂಟಿ ಇಲ್ತೀನಿ, ನೀವು ಕೊಡಿ ಅಂತ ಹೇಳಿ. ಸೊ ಬ್ಯಾಂಕ್ ಅವ್ರು ಕೊಡ್ತಾರೆ. ಇನ್ನೊಂದಷ್ಟು ಮೇ ಬಿ 50-100 ಜನಕ್ಕೆ ಎಷ್ಟೋ ಕೊಡ್ತಾರೆ. ಅವರು ಇದೇ ತರ ವಾಪಸ್ ಕಟ್ತಾರೆ. ಆಮೇಲೆ ಯೂನಿಸ್ ನೋಡಿ ಅವರೆಲ್ಲ ಕೊಡ್ತಾ ಇದ್ದಾರೆ, ಇವಾಗ ನೀವು ಇನ್ನು ಬೇರೆಯವ್ರಿಗೂ ಯಾತಕ್ಕೆ ಕೊಡಬಾರ್ದು ಸರ್? ಈಗ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ನಿಮ್ಗೂ ಗೊತ್ತು, ನಮಗೂ ಗೊತ್ತು. ನಿಮ್ಮ ಸ್ಯಾಲರಿ, ನಿಮ್ಮ ಆಧಾರದ ಮೇಲೆ, ನಿಮ್ಮ ಗ್ಯಾರಂಟಿ ಮೇಲೆ ಎಷ್ಟು ಜನ ಕೊಡಕ್ಕಾಗತ್ತೆ ಅಷ್ಟಕ್ಕೂ ಕೊಟ್ಟಿದ್ದೀವಿ, ಅದಕ್ಕಿಂತ ಜಾಸ್ತಿ ಕೊಡಕ್ಕಾಗಲ್ಲ, ಆಗೋದಿಲ್ಲ, ರೈಟ್? ಬಿಕಾಸ್ ಇಟ್ ವಯೋಲೇಷನ್ ಆಫ್ ಲಾ ಅಂಡ್ ಆಲ್ಸೋ ರಿಸ್ಕ್, ಎರಡು. ಸರಿ, ಇವರು ಆಗ ಅಲ್ಲಿ ಬ್ಯಾಂಕಿಂಗ್ ಅಫಿಷಿಯಲ್ಸ್, ಮೇಲ್ ಅಫಿಷಿಯಲ್ಸ್ ಹೋಗಿ ಅಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಬಾಂಗ್ಲಾದೇಶ್ ಅಲ್ಲಿ ಹೋಗಿ ಒಂದು ನೋಡಿ, ಯೂನಸ್ ಅವರು he was already quite a well known person ಅಂದ್ರೆ ಬಾಂಗ್ಲಾದೇಶದಲ್ಲಿ. ಇದಕ್ಕೆ ಮೊದಲು ಅವರು ಅಮೆರಿಕದಲ್ಲಿ ಪ್ರೊಫೆಸರ್ ಆಗಿದ್ರು, ಎಕನಾಮಿಕ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ರು ಎಕನಾಮಿಕ್ಸ್ ಅಲ್ಲಿ. ಓಕೆ, ಅಲ್ಲಿಂದ ಬಾಂಗ್ಲಾದೇಶ್ ಇಂಡಿಪೆಂಡೆಂಟ್ ಆದ್ಮೇಲೆ ಬಂದ್ರು. 71 ಇಂಡಿಪೆಂಡೆನ್ಸ್ ವಾರ್ ಆದಾಗ ಅವರು ಕೂಡ ಸಕ್ರಿಯವಾಗಿ ಅಮೆರಿಕದಲ್ಲಿ ಪಾಲ್ಗೊಂಡ್ರು, ಅವರ ಬಾಂಗ್ಲಾದೇಶಕ್ಕೆ ಬೆಂಬಲ ಕೊಡೋದಕ್ಕೆ. ಆಮೇಲೆ ಇಂಡಿಪೆಂಡೆನ್ಸ್ ಆದ್ಮೇಲೆ ಬಂದ್ರು. ಸೊ ಹಾಗಾಗಿ ಅವರು ಈ ಹೋರಾಟದ ಮುಂಚೂಣಿಯಲ್ಲಿದ್ದವರು ಅವರು. ಹಾಗೆ ಇವ್ರ ಕನೆಕ್ಷನ್ಸು ಇತ್ತು. ಸೊ ಅವ್ರಿಗೆ ಹೋಗ್ಬಿಟ್ಟು ಒಂದು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅಲ್ಲಿ ಹೇಳಿದ್ರು, ನೋಡಿ ಇದಕ್ಕೆ ನೀವು ಅವಕಾಶ ಕೊಡ್ಬೇಕು, ನೀವು ಇದು ನಡೆಯುತ್ತೆ, ಬಡತನ ನಿವಾರಣೆಗೆ, ನಮ್ಮ ದೇಶ ಭಾಳ ಬಡ ದೇಶ, ಬಡತನ ನಿವಾರಣೆಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ. ಸೊ ಆ ಸೆಂಟ್ರಲ್ ಬ್ಯಾಂಕ್ ಆಫ್ ಬಾಂಗ್ಲಾದೇಶ್ ಅವ್ರಿಗೆ ಆ ಒಂದು ಬ್ರಾಂಚ್ಗೆ, ಇವ್ರು ಇದ್ದಿದ್ದ ಕಡೆ ಬ್ರಾಂಚ್ಗೆ ಎಕ್ಸೆಪ್ಷನ್ ಕೊಡ್ತು. ಓಕೆ, ಯೂನಿಸ್ ಅವ್ರು ಯಾರಿಗೆ ಹೇಳಿದ್ರೆ ಅವ್ರಿಗೆ ಕೊಡಿ ಅಂತ ಹೇಳಿ, ವಿತೌಟ್ ಆಸ್ತಿ ಆಧಾರ ಇಲ್ಲದೆ ಕೊಡಿ ಅಂತ ಹೇಳಿ. ಓಕೆ, ಸೊ ಅದಾಯ್ತು. ಇವರು ಎಲ್ಲಾರ್ಗು 1000 ಜನಕ್ಕೆ ಲೋನ್ ಕೊಡ್ಸೋದ್ರಲ್ಲಿ ಎಲ್ಲಾನು ಆನ್ ಟೈಮ್ ರಿಪೇಮೆಂಟ್ ಬರ್ತಾ ಇದೆ. ಆಮೇಲೆ ಸರಿ, ಆಮೇಲೆ ಇವ್ರು ಮತ್ತೆ ಬಾಂಗ್ಲಾದೇಶ್ ಸೆಂಟ್ರಲ್ ಬ್ಯಾಂಕ್ ಹೋಗ್ಬಿಟ್ಟು, ನೋಡಿ ಇವಾಗ ಈ ಬ್ರಾಂಚ್ ಅಲ್ಲಿ ಎಷ್ಟು ಅವ್ರ ಲಿಮಿಟ್ ತರ ಅಷ್ಟು ಕೊಟ್ಟಿದ್ದಾರೆ, ನಮ್ಗೆ ಇನ್ನು ಬೇರೆ ಬ್ರಾಂಚ್ಗಳಿಗೂ ಕೊಡಿ ಅಂತ ಹೇಳಿ. ಓಕೆ, ಸರಿ ಯೂನಸ್ ಸರ್, ನಿಮ್ಗೆ ನಿಮ್ಮ ಮುಖ ನೋಡಿ ಕೊಡ್ತಾ ಇದ್ದಾರೆ, ಓಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬ್ರಾಂಚು, 2ನೇ ಬ್ರಾಂಚು, 3ನೇ ಬ್ರಾಂಚು, ಹೀಗಾಯ್ತು. ಆ ಸುತ್ತಮುತ್ತಲ ಸುಮಾರಷ್ಟು ಬ್ರಾಂಚ್ಗಳಿಗೆ ಅವಕಾಶ ಕೊಟ್ರು. ಸೊ ಇದೆಲ್ಲ ಆಮೇಲೆ ಎಲ್ಲ ಕಡೆ ಚೆನ್ನಾಗಿ ಬರ್ತಾ ಇತ್ತು. ಇಂಟ್ರೆಸ್ಟಿಂಗ್ಲಿ ಆ ಟೈಮ್ಗೆ ಬಾಂಗ್ಲಾದೇಶದ ಕಮರ್ಷಿಯಲ್ ಬ್ಯಾಂಕ್ಸ್, ರೆಗ್ಯುಲರ್ ಕಮರ್ಷಿಯಲ್ ಬ್ಯಾಂಕ್, ಆಸ್ತಿ ಆಧಾರ ತಗೊಂಡು ಸಾಲ ಯಾರು ಕೊಡ್ತಾರೆ ಆ ಬ್ಯಾಂಕ್ಗಳಲ್ಲಿ ರೀಪೇಮೆಂಟ್ 65% ತರ, 60-65% ತರ ಇತ್ತು.
ಇವ್ರಿಗೆ 98, 99, 100% ಈ ಥರ ಇರ್ತಾ ಇತ್ತು ಆನ್ ಟೈಮ್ ರಿಪೇಮೆಂಟ್. ಸರಿ, ಆಮೇಲೆ ಇವರು ಹೋಗ್ಬಿಟ್ಟು ನೋಡಿ ದಿಸ್ ಇಸ್ ಅ ವರ್ಕಬಲ್ ಸಿಸ್ಟಮ್, ಇದು ಚೇಂಜ್ ಮಾಡ್ಬೇಕಂತಾರೆ. ಸರ್, ಇಲ್ಲಿ ನೀವು ಇರೋ ಡಿಸ್ಟ್ರಿಕ್ಟಲ್ಲಿ ನೀವು ತುಂಬ ಪಾಪ್ಯುಲರ್ ಖ್ಯಾತ ಆಗ್ಬಿಟ್ಟಿದ್ದೀರಿ, ಬೇರೆ ಕಡೆ ನಡೆಯೋದಿಲ್ಲ ಇದು, ನಿಮ್ಮ ಕೈಯಲ್ಲಿ ನಡೆಯುತ್ತೆ, ಎಲ್ಲರೂ ಮಾಡ್ಸೋಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ಯೂನಿಸ್ ಟುಕ್ ಇಟ್ ಇಸ್ ಅ ಚಾಲೆಂಜ್. ಓಕೆ, ನಂಗೆ ಬೇರೆ ದೂರ ಡಿಸ್ಟ್ರಿಕ್ಟ್ ಕೊಡಿ, ನನಗೆ ನಾನು ಹೋಗೋದಿಲ್ಲ, ಅಲ್ಲಿ ನನ್ನಿಂದ ಟ್ರೈನಿಂಗ್ ತೊಗೊಂಡ್ರನ್ನ ಕಳಿಸ್ತೀನಿ, ಅವ್ರು ನಡೆಸ್ತಾರೆ, ದಿಸ್ ಇಸ್ ಟ್ರೈನಬಲ್, ಯಾರು ಬೇಕಾದ್ರೂ ನಡೆಸ್ಬೋದು ಅಂತೇಳಿ. ಸೊ ಒಂದು ದೂರ ಡಿಸ್ಟ್ರಿಕ್ಟ್ ಕೊಡ್ತಾರೆ. ಅಲ್ಲಿ ಇವ್ರಿಗೆ ಇನ್ಫ್ಯಾಕ್ಟ್ ಇವರ ಅನುಯಾಯಿಗಳು, ಇವ್ರ ಶಿಷ್ಯರು, ಓಕೆ, ಇವ್ರ ಅಸಿಸ್ಟೆಂಟ್ಸು ಶಿಷ್ಯರು ಇವರಿಂದ ಏನು ಕಲ್ತಿರ್ತಾರೆ ಅವರು ಕೆಲವ್ರನ್ನ ಕಳಿಸ್ತಾರೆ. ಅವ್ರಲ್ಲಿ ಪ್ರೊಫೆಸರ್ ಲತೀಫಿ ಅಂತ, ಐ ಥಿಂಕ್ ಲತೀಫಿ ಅಂತ ಒಬ್ರು ಇದ್ದಾರೆ, ಗ್ರಾಮೀಣ್ ಟ್ರಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು ಆಮೇಲೆ. ಬಟ್ ಅವರು ಈ ಎಕ್ಸ್ಪೆರಿಮೆಂಟ್ಸ್ ನಡೀತಾ ಇರುವಾಗ ಅವ್ರನ್ನ ಹೊಸ ದೂರ ಡಿಸ್ಟ್ರಿಕ್ಟ್ ಕಳಿಸ್ತಾರೆ. ಇವ್ರ ಸ್ಟಾಫ್ನ ಕಳಿಸ್ತಾರೆ, ಟ್ರೈನ್ ಆಗಿರೋ ಸ್ಟಾಫ್ನು ಕೂಡ. ಆ ದೂರ ಡಿಸ್ಟ್ರಿಕ್ಟಲ್ಲೂ ಅದೇ ರೀತಿ ಆಯಿತು. ನಿಯರ್ಲಿ 100% ಆನ್ ಟೈಮ್ ರೀಪೇಮೆಂಟ್ ರೇಟ್. ಆಮೇಲೆ ಕಮರ್ಷಿಯಲ್ ಬ್ಯಾಂಕ್ಸ್ ನಾನು ಹೇಳ್ದಂಗೆ ಇಟ್ಸ್ ವೆರಿ ಬ್ಯಾಡ್ ರೆಕಾರ್ಡ್. ಸೊ ಇದು ಆಮೇಲೆ ಇನ್ನೊಂದು ಡಿಸ್ಟ್ರಿಕ್ಟ್. ಸೊ ಇಡೀ ಬಾಂಗ್ಲಾದೇಶ ಹರಡ್ತು ಈ ರೀತಿ. ಸೊ ಇದು ಒಂದು 3-4 ಈ ಥರ ಸ್ವಲ್ಪ ಆದಮೇಲೆ ದೆನ್ ಇವರು ಬಾಂಗ್ಲಾದೇಶಲ್ಲಿ ಆವಾಗ ಪೊಲಿಟಿಕಲ್ ಟರ್ಮಾಯಿಲ್ ಇತ್ತು, ಆ್ಯಸ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಕೆಲವರು ಅಲ್ಲಿ ಇವರು ಜನರಲ್ ಅರ್ಷದ್ ಅಂತನೋ ಯಾರು ಇದ್ರು, ಆಗ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಎನಿವೇ ಅವ್ರಿಗೆ ಹೇಳಿ, ನೋಡಿ ಇದು ಯೂನಿಸ್ ಅವ್ರ ಕೆಲಸ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಬೇರೆಯವ್ರಿಗೆ ತುಂಬ ಮಾಡಿದ್ದೀರಿ, ಇದು ಬಡ ಜನಕ್ಕೆ ಅನುಕೂಲ ಆಗೋದಕ್ಕೆ ಇದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ. ಸೊ ಪಾರ್ಲಿಮೆಂಟ್ ಆಫ್ ಬಾಂಗ್ಲಾದೇಶ್ passed a special kanun permitting establishment of Grameen Bank based on rules completely written by Muhammad Yunus. And allowing them to operate as per his rules. His rules. Regular banking rules did not apply to them. Okay. So ನಾನು ಇದು ಈ ಕೆಲಸದ ಬಗ್ಗೆ ಪ್ರಪಂಚದಲ್ಲಿ ಬೇರೆಯವ್ರಿಗೆ ಗೊತ್ತಾಯ್ತು, ಏನೋ ಬಹಳ ಅದ್ಭುತವಾಗಿ ಬಹಳ ವಿಶೇಷವಾಗಿ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳಿ. ಓಕೆ. ಆಮೇಲೆ ವರ್ಲ್ಡ್ ಬ್ಯಾಂಕ್ ಅವರು ಕೆಲವು ಇಂಡಿಪೆಂಡೆಂಟ್ ರಿಸರ್ಚ್ ಸ್ಟಡೀಸ್ನು ನಿಯೋಜನೆ ಮಾಡಿದ್ರು. ಹೋಗಿ ಸ್ಟಡಿ ಮಾಡ್ರಪ್ಪ, ಇದೇನು ಇದ್ರ ನಿಜಾನ, ಎಷ್ಟು ನಿಜ ಇದೆ, ಏನು ಹೇಗೆ ಮಾಡ್ತಾರೆ ಏನು ಅಂತ ನೋಡಿ ಅಂತೇಳಿ. ಸೊ ಅಲ್ಲಿ ಆಮೇಲೆ ಇದರಿಂದ ಓಕೆ ಇವರು ಲೋನ್ ಕೊಡ್ತಾ ಇದ್ದಾರೆ, ವಾಪಸ್ ಬರ್ತಾ ಇದೆ, ಇದರಿಂದ ಏನಾದರೂ ಜನರಿಗೆ ಏನಾದರೂ ಪ್ರಯೋಜನ ಇದೆಯಾ ಅದನ್ನು ಸ್ಟಡಿ ಮಾಡಿ ಅಂತ ಹೇಳಿ. ಸೊ ಅಲ್ಲಿ ಅಷ್ಟೊತ್ತಿಗೆ 95 ಅಷ್ಟೊತ್ತಿಗೆ ನಾನು ಯೂನಿಸ್ ಅವ್ರನ್ನ ಸಂಪರ್ಕ ಮಾಡೋಷ್ಟೊತ್ತಿಗೆ ದೇ ವರ್ ಆಲ್ರೆಡಿ ಇಂಡಿಪೆಂಡೆಂಟ್ ರಿಸರ್ಚ್ ಸ್ಟಡೀಸ್ ಶೋಯಿಂಗ್ ದಟ್ ಸೆವ್ರಲ್ ಥಿಂಗ್ಸ್. ಒಂದು, ದೇ ವಾಸ್ ಪೂರ್ ಪೀಪಲ್ ಕುಡ್ ಬಿ ಗಿವನ್ ಲೋನ್ಸ್ ವಿತೌಟ್ ಆಸ್ತಿ ಆಧಾರ. ಆಮೇಲೆ ದೇ ಹ್ಯಾಡ್ ಪ್ರಾಕ್ಟಿಕಲ್ ನಿಯರ್ಲಿ 100% ಆನ್ ಟೈಮ್ ರೀಪೇಮೆಂಟ್ ರೇಟ್. ಆ್ಯಂಡ್ ಇನ್ನೊಂದು, ಇದರಿಂದ ಬಡ ಜನಕ್ಕೆ ಆದಾಯ ಜಾಸ್ತಿ ಆಗ್ತಾ ಇತ್ತು, ಬಡತನ ಕಡಿಮೆ ಆಗ್ತಾ ಇದೆ, ಆಮೇಲೆ ಸುಮಾರು ಜನ ಬಡತನದ ರೇಖೆ ಕ್ರಾಸ್ ಆಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದೆಲ್ಲನೂ ಇಟ್ಸ್ ಆಲ್ ಎಸ್ಟಾಬ್ಲಿಷ್ಡ್. Most of it was positive. I mean, these were the positive things. And so ನಾನು ಸಂಪರ್ಕ ಮಾಡಿಸಿ ಇಷ್ಟೆಲ್ಲ ಆಗಿತ್ತು. ಆಮೇಲೆ ಇವ್ರ ಕೆಲಸ ನೋಡಿ, ಈ ಗ್ರಾಮೀಣ್ ಟ್ರಸ್ಟ್ ಅಂತ ಒಂದು ಸಿಸ್ಟರ್ ಎಂಟಿಟಿ ಮಾಡಿ, ಇದು ಇಷ್ಟು ಬಾಂಗ್ಲಾದೇಶ ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬೇರೆ ಕಡೆ ಬಡತನ ಇರೋ ಕಡೆ ಯಾತಕ್ಕೆ ಮಾಡಬಾರ್ದು ಅಂತ ಹೇಳಿ. ಓಕೆ. ಸೊ ಇದೇ ಕೆಲಸ ಗ್ರಾಮೀಣ್ ಟ್ರಸ್ಟ್ಗೆ ಒಪ್ಪಿಸಿದ್ರು. ಅಂದರೆ ಎಲ್ಲ ಕಡೆ ಬೇರೆ ಬೇರೆ ದೇಶಗಳಿಂದ ಜನರನ್ನು ಕರೆಸಿ, ಏನು ಸಮಾಜ ಕಳಕಳಿ ಇರೋರಿಗೆ ಕರೆಸಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು, ಎಲ್ಲ ದೇಶಗಳಲ್ಲೂ ಈ ಥರ ಆಗಲಿ ಅಂತ. ಅದರಿಂದ ತುಂಬ ಜನ ಇಂಡಿಯಾದಿಂದ ಹೋಗಿ, ತುಂಬ ಅಂದರೆ ಮೇ ಬಿ ಡಜನ್ಸ್, ಓಕೆ, ಹೋಗಿ ಇಂಡಿಯಾದಿಂದ ಟ್ರೈನಿಂಗ್ ತೊಗೊಂಡು ಕಲ್ತ್ಕೊಂಡು ಬಂದರು. ಅವರಲ್ಲಿ ನಾನು ಒಬ್ಬ. ಸೊ ಹೀಗಾಗಿ ಅಮೆರಿಕದಿಂದ ಹೋದೆ. ಕ್ಯೂರಿಯಾಸಿಟಿ ಇಲ್ಲಿ, ಯಾಕಂದ್ರೆ ಬಾಂಗ್ಲಾದೇಶ ಅನ್ನುವಂಥದ್ದು ಇಟ್ಸ್ ಈಸ್ಟ್ ಬೆಂಗಾಲ್ ಬಿಫೋರ್ ದ ಪಾರ್ಟಿಷನ್. ಈಸ್ಟ್ ಬೆಂಗಾಲ್, ವೆಸ್ಟ್ ಬೆಂಗಾಲ್. ಸೊ ಈ ಈಸ್ಟ್ ಬೆಂಗಾಲ್ ಅಲ್ಲಾದಂತ ಈ ಮೈಕ್ರೋ ಫೈನಾನ್ಸ್ ಈ ಕ್ರಾಂತಿ ನೀವು ಹೋಗುವಷ್ಟು ಕಾಲಕ್ಕೆ ಏನಾದ್ರು ಈ ವೆಸ್ಟ್ ಬೆಂಗಾಲ್ ನಮ್ಮ ದೇಶದೊಳಗಿರುವಂತಹ ರಾಜ್ಯದ ಮೇಲೆ ಏನಾದ್ರು ಪ್ರಭಾವ ಬೀರಿತ್ತಾ? ವರ್ದೇ ಇನ್ಫ್ಲೂಯೆನ್ಸ್ಡ್ ಬೈ ದಿಸ್ ಆರ್ ವರ್ದೇ ಆ ಥರದ್ದು ನನ್ನ ಒಂದು, ಯಾಕಂದ್ರೆ ಬಹಳ ಬೇಗ ಸಾಂಸ್ಕೃತಿಕವಾಗಿ ಈಗಲೂ ಒಂದೇ ಭಾಷೆ, ಆಲ್ಮೋಸ್ಟ್ ಕಲ್ಚರಲಿ ದೇ ಆರ್ ಯುನೈಟೆಡ್ ಎಕ್ಸೆಪ್ಟ್ ದಟ್ ಇಟ್ಸ್ ಈಸ್ಟ್ ಬೆಂಗಾಲ್ ಇಸ್ ಬಾಂಗ್ಲಾ. ಈಗ ವೆಸ್ಟ್ ಬೆಂಗಾಲ್ ಬಾಂಗ್ಲಾ ಅಂತ ಒಂದು ರಾಜ್ಯವಾಗಿನೇ ಅದನ್ನ ಇದು ನಾಮಿನೇಷನ್ ಚೇಂಜ್ ಆಗಿದೆ ಅದ್ರದ್ದು. ಸೊ ಹಾಗಿರುವಾಗ ಅದ್ರದ್ದು ಏನಾದ್ರು ಪ್ರಭಾವ ನಿಮ್ದಲ್ಲಿ ಕಾಣಿಸ್ತಾ? ಅವರು ಅರ್ಲಿ ಅಡಾಪ್ಟರ್ಸ್ ಅಲ್ಲ, ಎಲ್ಲ ಹೇಳ್ತೀನಿ, ಉತ್ತರ ಕೊಡ್ತೀನಿ.
ಅವರು ಸುಮಾರು ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರು, NGOಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ರು, ಅಂದರೆ ಆಸಕ್ತಿ ಇರೋರಿಗೆ, ಶಿಸ್ತುಬದ್ಧ NGOಗಳಿಗೆ. NGOಗಳಂದ್ರೆ ಒಂದು ರೀತಿ ಒಳ್ಳೆ ಹೆಸರು ಇದೆ, ಒಂದು ರೀತಿ ಕೆಟ್ಟ ಹೆಸರು. ಕೆಟ್ಟ ಹೆಸರು ಏನಪ್ಪಾ ಅಂತಂದ್ರೆ ಇವ್ರ ಶಾಬಿ ಅಂದ್ರೆ ನಾಟ್ ಅಕೌಂಟಬಲ್. ಓಕೆ, ಸುಮ್ಮನೆ ಏನೋ ಒಂದು ಮಾಡ್ತಾರೆ, ಅವ್ರಿಗೆ ಲೆಕ್ಕಾಚಾರ ಸರಿಯಾಗಿ ಇಟ್ಕೊಳ್ಳಲ್ಲ ಅಂತ ಹೇಳಿ. ಓಕೆ, ಸೊ ಅದರಲ್ಲಿ ವೆಸ್ಟ್ ಬೆಂಗಾಲ್ ಅಂದ್ರೆ ನಮ್ಮ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇಂದಾನು ಕೂಡ ಒಂದು ಪರ್ಟಿಕ್ಯುಲರ್ಲಿ ಐ ರಿಮೆಂಬರ್ ಎ ನೇಮ್, ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ರು, ಆ ಜವಾಬ್ದಾರಿನೂ ಕೊಟ್ಟಿದ್ರು. ಬಟ್ ಅಲ್ಲಿ ಸಕ್ಸೀಡ್ ಆಗ್ಲಿಲ್ಲ ಅವ್ರಿಗೆ ಈ ಮೆಥಡ್ಸ್ ಅಲ್ಲಿ ಮಾಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಇನ್ಫ್ಯಾಕ್ಟ್ ಇಡೀ ಇಂಡಿಯಾದಲ್ಲಿ ನಾನು ಫಸ್ಟ್ ಇದ್ರ ಜೊತೆ ಸಂಪರ್ಕ ಬಂದ ಮೇಲೆ 2 ಪ್ರೋಗ್ರಾಮ್ ಚೆನ್ನಾಗಿ ನಡೀತಾ ಇತ್ತು. ಒಂದು ಹೈದರಾಬಾದ್ ಬೇಸ್ಡ್ ಹೆಡ್ ಕ್ವಾರ್ಟರ್ ಬೇಸ್ಡ್ ಆಂಧ್ರದಲ್ಲಿ, ಓಕೆ, ಇನ್ನೊಂದು ತಿರುಚಿಯಲ್ಲಿ ತಮಿಳ್ನಾಡಲ್ಲಿ. ಓಕೆ, 2 ಪ್ರೋಗ್ರಾಮ್ ದೇವರ್. ಅದರಲ್ಲಿ ಹೈದರಾಬಾದ್ ಪ್ರೋಗ್ರಾಮ್ ವಾಸ್ ವೆರಿ ಸಾಲಿಡ್, ತುಂಬಾ ಟಾಪ್, ಬಹಳ ಇರ್ಲಿ ಯಾರೋ ಇರ್ಲಿ ಹೆಸರಿರ್ಲಿ. ಆಮೇಲೆ ತಿರುಚಿಯಲ್ಲಿ ಇದ್ದಿದ್ದು ದಟ್ ವಾಸ್ ಆಲ್ಮೋಸ್ಟ್ ಅಸ್ ಗುಡ್. ಹೇಳ್ಬಾರ್ದಂತಲ್ಲ, ಬಿಕಾಸ್ ಹೆಸರು ಇಸ್ ನಾಟ್ ಇಂಪಾರ್ಟೆಂಟ್. ಇವಾಗ ಹೆಸರು, ನನ್ನ ಹೆಸರು ರಮೇಶ ಅನ್ನೋದಕ್ಕೆ ಬದಲು ಇನ್ನೇನಾದ್ರು ಇದ್ದಿದ್ರೆ ಸ್ಟಿಲ್ ಐ ಆಮ್ ದಿ ಸೇಮ್ ಪರ್ಸನ್ ಅಲ್ವಾ. ನಾನು ಯಾರೇ ಆಗ್ಲಿ, ನಾನು ಮಾಡೋ ಕಾರ್ಯ ಇಸ್ ಇಂಪಾರ್ಟೆಂಟ್. ನಾನು ಅರ್ಥ ಮಾಡ್ಕೊಳ್ಳೋದು. ಪ್ರಮೋಟ್ ಮಾಡಿದವರು ಈಗ ನೀವು ಮೊಹಮ್ಮದ್ ಯೂನುಸ್ ಗ್ರಾಮೀಣ ಬ್ಯಾಂಕ್ ಇಂದ ಇನ್ಫ್ಲುಯೆನ್ಸ್ ಗಿಂತ ಯು ಸಾ ಎ ಪರ್ಸನ್ ಅಂಡ್ ಹಿಸ್ ಇದು. ಸೊ ಹಾಗಾಗಿ ಇಲ್ಲಿ ಹೈದರಾಬಾದ್ ಅಲ್ಲಿ ಆ ಪ್ರಮೋಟರ್ಸ್ ಯಾರಿದ್ರು, ಕೆಲಸ ಮಾಡಿದವರು ಯಾರಿದ್ರು ಅಂತ. ಒಬ್ರು ಉದಯ್ ಕುಮಾರ್ ಅಂತ ಒಬ್ರಿದ್ರು, ಇದಾರೆ, ಈಗಲೂ ಇದ್ದಾರೆ. ಓಕೆ, ಅವರು ಅಲ್ಲಿ ಇನ್ಫ್ಯಾಕ್ಟ್ ಉದಯ್ ಕುಮಾರ್ ಅನ್ನೋರು ಒಂದು ಶೇರ್ ಅನ್ನೋ ಸಂಸ್ಥೆ, ಅದಕ್ಕೆ ಶೇರ್ ಫುಲ್ ಎಕ್ಸ್ಪೆನ್ಷನ್ ಮರ್ತೋಗಿದೆ. ಓಕೆ, NGO ನಡೆಸ್ತಾ ಇದ್ದವರು. ಅವರು ಇದ್ರ ಬಗ್ಗೆ ತುಂಬಾ ಆಸಕ್ತಿ ತಗೊಂಡು ತುಂಬಾ ಆಳವಾಗಿ ಅಲ್ಲಿ ಹೋಗಿ ಎಲ್ಲ ತರ ಅಧ್ಯಯನ ಮಾಡಿಕೊಂಡು ತುಂಬಾ ಆಳವಾಗಿ ಅವರು ಅಧ್ಯಯನ ಮಾಡಿ ಬಹಳ ಚೆನ್ನಾಗಿ ಒಳ್ಳೆ ಪ್ರೋಗ್ರಾಮ್ ಮಾಡಿದ್ರು. ಅವರಿಂದ ನಾನು ತುಂಬಾ ಕಲ್ತಿದ್ದೀನಿ. ಈ ತಿರುಚಿ ಪ್ರೋಗ್ರಾಮ್ ಇಂದ ನಾನು ತುಂಬಾ ಕಲ್ತಿದ್ದೀನಿ. ಬಟ್ ಇದಕ್ಕೆಲ್ಲಾನು ಮೂಲ ಬಂದು ಬಾಂಗ್ಲಾದೇಶ್, ಮೊಹಮ್ಮದ್ ಯೂನುಸ್ ಗ್ರಾಮೀಣ್ ಬ್ಯಾಂಕ್ ಬಾಂಗ್ಲಾದೇಶ್. ಸೊ ಈ ರೀತಿ ಆ ಒಂದು ಕಾಲಘಟ್ಟದಲ್ಲಿ ಆಸ್ತಿ ಆಧಾರ ಇಲ್ಲದೆ ಸಾಲ ಕೊಡೋದು ವಾಸ್ ಐ ಮೀನ್ ನಾಟ್ ಪ್ರಾಕ್ಟಿಕಲ್, ಹೈಲಿ ರೆವಲ್ಯೂಷನರಿ. ಬಿಕಾಸ್ ನೀವು ಆಸ್ತಿ ಆಧಾರ ಇಲ್ಲದೆ ಸಾಲ ಕೊಟ್ಟರೆ ನೀವು ಪಾಪರ್ ಆಗ್ತೀರಿ. ಓಕೆ, ದಟ್ ವಾಸ್ ಯುವರ್ ಗ್ಯಾರಂಟಿ ಥಿಂಗ್. ಅದು ಆಮೇಲೆ ಅದು ಇಂಡಿಯಾದೆಲ್ಲ ಬಹಳಷ್ಟು ಪ್ರೋಗ್ರಾಮ್ಗಳಲ್ಲಿ ನಾವು ಗ್ರಾಮೀಣ್ ಬ್ಯಾಂಕ್ ಬಾಂಗ್ಲಾದೇಶ್ ನೋಡಿ ಮಾಡ್ಕೊಂಡಿದ್ದು. ಆಮೇಲೆ ಪ್ಲಸ್ ಅಫ್ಕೋರ್ಸ್ ಇಲ್ಲಿ ಬೇರೆ ಯಾರಾದ್ರೆ ನಮ್ದೊಂದು ಒಂದು ರೀತಿ ಒಕ್ಕೂಟ ಇರ್ತಾ ಇತ್ತು. ಒಂದು ರೀತಿ ನಾವು ವಿ ವರ್ ಕೊಲೀಗ್ಸ್ ಇನ್ ದಿ ಸೇಮ್ ಫೀಲ್ಡ್, ಯುನೋ. ಸೊ ಹಾಗೆ ಒಬ್ಬರಿಂದ ಒಬ್ರು ಕಲ್ತ್ಕೊಳ್ಳೋದು. ನಾನು ತುಂಬಾ ಕಲ್ತಿದ್ದೀನಿ. ನನ್ನ ಕೈಲಾಗಿದ್ದು ಏನು ಬೇರೆಯವ್ರಿಗೆ ಕಲ್ಸೋದಕ್ಕೆ ಸಾಧ್ಯ ಅದು ಕಲ್ಸಿದ್ದೀನಿ. ನೀವು ಆಗ್ಲೇ ಒಂದು ಫಿಗರ್ ಹೇಳಿದ್ರಿ, ಭಾರತದಲ್ಲಿ ಸುಮಾರು 10 ಕೋಟಿ ಜನ, 10 ಕೋಟಿ ಕುಟುಂಬಗಳು 10 ಕೋಟಿ ಕುಟುಂಬಗಳು ಅಂದ್ರೆ ಸುಮಾರು 30-40 ಕೋಟಿ ಜನ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೆನಿಫಿಟೆಡ್ ಬೈ, ದೇ ಹ್ಯಾವ್ ಐದರ್ ಬೆನಿಫಿಟೆಡ್ ಆರ್ ಆರ್ ಸ್ಟಿಲ್ ಬೆನಿಫಿಟಿಂಗ್. ಹೌದು, ಬಿಕಾಸ್ ಮೈಕ್ರೋ ಫೈನಾನ್ಸ್ ಬಹುತೇಕವಾಗಿ ಯಾವುದೇ ಒಂದು ಸರ್ಕಾರದ ಯೋಜನೆಗಿಂತ ಅತಿ ಹೆಚ್ಚು ಡೈರೆಕ್ಟ್ ಇಂಪ್ಯಾಕ್ಟ್ ಆಗಿರುವಂತಹ ಒಂದು ಯೋಜನೆ ಇದು, ಖಾಸಗಿ ಶುರುವಾಗಿರುವಂತದ್ದು. ಹೌದು. ಅದು ಆಕ್ಚುಲಿ ಗ್ರಾಮೀಣ್ ಬ್ಯಾಂಕ್ ಬಾಂಗ್ಲಾದೇಶ್, ಇಟ್ ಇಸ್ ಓನ್ 95% ಓನ್ಡ್ ಬೈ ಬಾರೋವರ್ಸ್ ಆಫ್ ಗ್ರಾಮೀಣ್ ಬ್ಯಾಂಕ್. ಅವರೇ ಷೇರುದಾರರು ಕೂಡ. ಸೊ ಯೂನುಸ್ ಆ ರೀತಿ ಮಾಡಿದ್ರು ಸಿಸ್ಟಮ್. ಓಕೆ, ಕಂಪಲ್ಸರಿಯಾಗಿ ಯು ಮಸ್ಟ್ ಬೈ ಶೇರ್ ಅಂತ ಹೇಳಿ. ಮಿಲಿಯನ್ಸ್ ಆಫ್ ಶೇರ್ ಹೋಲ್ಡರ್ಸ್ ಇನ್ ದಟ್. ಹೌದು, ಯಾಕಂದ್ರೆ ಅಷ್ಟು ಮಟ್ಟಿಗೆ ಹೌದು ಅಷ್ಟು ಜನರನ್ನ ಒಪ್ಪಿಸೋದು, ಸೇರಿಸೋದು, ಪೇಪರ್ ವರ್ಕ್, ಇವೆಲ್ಲ ಬಹಳ ಹ್ಯೂಜ್ ಟಾಸ್ಕ್. ಐ ಮೀನ್ ಅದನ್ನ ಪ್ರಶಂಸೆ ಮಾಡೋದಕ್ಕೆ ನನಗೆ ಸೂಕ್ತ ಪದಗಳು ಸಿಕ್ಕೋದಿಲ್ಲ ಒಂದೊಂದು ಸರ್ತಿ. ಓಕೆ, ನಾನು ಎಕ್ಸ್ಪೋಜರ್ ಪ್ರೋಗ್ರಾಮ್ ಹೋಗಿದ್ದಾಗ ನಾನು ನೋಡಿದ್ವಿ ಈ ಥರ 100% ಆನ್ ಟೈಮ್ ರೀಪೇಮೆಂಟ್ ರೇಟ್ ಇರೋದು, ಬಡವರಿಗೆ ಆಸ್ತಿ ಆಧಾರ ಇಲ್ಲದೆ ಸಾಲ ಕೊಡೋದು, ವಾರ ಕಂತುಗಳಲ್ಲಿ ಕಟ್ಟಿಸ್ಕೊಳ್ಳೋದು, ಆಮೇಲೆ ಈ 20% ಆನ್ಯುವಲ್ ಇಂಟ್ರೆಸ್ಟ್ ಪರ್ಸೆಂಟೇಜ್, ಅಂದರೆ ಆನ್ಯುವಲಿ ರೆಡ್ಯೂಸಿಂಗ್ ಪರ್ಸೆಂಟೇಜ್ ರೇಟ್. ಓಕೆ, ಅಂದರೆ ಆನ್ಯುವಲಿ ಕಾಂಪೌಂಡೆಡ್ ರೇಟ್ 20% ಅಷ್ಟೇ ಚಾರ್ಜ್ ಮಾಡ್ತಾ ಇದ್ದಾರೆ. ರೆಗ್ಯುಲರ್ ಬ್ಯಾಂಕ್ಸಲ್ಲೂ ಅಷ್ಟೇ. ಇವಾಗ ನೀವು ಒಂದು ₹1 ಕೋಟಿ ಸಾಲ ತಗೊಂಡ್ರು, ₹1 ಸಾಲ ತಗೊಂಡ್ರು ಅಷ್ಟೇ ಅದೇ ರೇಟು, ಈ ತಗೊಂಡ್ರು ಇಷ್ಟೇ ರೇಟ್. ಸೊ ಅದು ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ಅವ್ರು ಎಂಥ ಕಡೆ ಕೆಲಸ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾ ಇದ್ರು ಅಂದರೆ ಇಷ್ಟು ಅಕೌಂಟಬಿಲಿಟಿ ಇಟ್ಕೊಂಡು. ಕೆಲವು ಕಡೆ ಹೋಗಿದ್ದು ನಾನು ಅಲ್ಲಿ ಹೋಗೋಕೆ ಮೊದಲು ಅನ್ಕೋತಾ ಇದ್ದೆ, ಇವರು ಕಂಪ್ಯೂಟರ್ಸ್ ಇಟ್ಕೊಂಡಿದ್ದಾರಾ ಇಲ್ವಾ. ಕಂಪ್ಯೂಟರ್ಸ್ ಬಿಟ್ಬಿಡಿ, ಟೈಪ್ ರೈಟರ್ಸು ಇಲ್ಲ. ಓಕೆ, ಪೆನ್ನು ಪೇಪರು. ಆಮೇಲೆ ಅಷ್ಟೇ ಅಲ್ಲ, ಅಲ್ಲಿ ನಾವು ಒಂದು ಬ್ರಾಂಚಿಗೆ ಹೋಗಿದ್ವಿ, ಅಲ್ಲಿ ಎಲೆಕ್ಟ್ರಿಸಿಟಿನೂ ಇಲ್ಲ ಆ ಜಾಗದಲ್ಲಿ. ಅಂತ ಕಡೆ ಕೆಲಸ ಮಾಡಿದ್ದಾರೆ, ಇಂಥ ಅದ್ಭುತವಾದ ಕೆಲಸ. ಸೊ ಅಲ್ಲಿ ಹೋಗಿ
ಬಟ್ ಬಾಂಗ್ಲಾದೇಶಲ್ಲಿ ಅವ್ರು ಮಾಡಿದ್ದಕ್ಕೂ ಗ್ರಾಮೀಣ ಬ್ಯಾಂಕ್ ಮಾಡಿದ್ದಕ್ಕೂ ಈಗ ಇಂಡಿಯಾದಲ್ಲಿ ನಡೀತಿರೋ ಮೈಕ್ರೋ ಫೈನಾನ್ಸ್ಗೂ ಒಂದು ಬಹಳ ಮುಖ್ಯ ವ್ಯತ್ಯಾಸ ಇದೆ. ಒಂದು, ಬಾಂಗ್ಲಾದೇಶ್ ಗ್ರಾಮೀಣ್ ಬ್ಯಾಂಕ್ ಈಸ್ ಓನ್ಡ್ ಬೈ ದೇರ್ ಓನ್ ಬಾರೋವರ್ಸ್. ಇಂಡಿಯಾದಲ್ಲಿ ದಿ ಓನರ್ಶಿಪ್ ಇಸ್ ವಿತ್ ಈ ಪ್ರೈವೇಟ್ ಹೂಡಿಕೆದಾರರು. ಅಂಡ್ ದಿಸ್ ಇಸ್ ಅ ಮೇಜರ್ ಡಿಫ್ರೆನ್ಸ್. ಈ ಪ್ರೈವೇಟ್ ಹೂಡಿಕೆದಾರರು ಅವರು ಇದಕ್ಕೆ ಯಾತಕ್ಕೆ ಇವಾಗ ಯೂನಿಸಿ ಯಾತಕ್ಕೆ ಕೆಲ್ಸಕ್ಕೆ ಬಂದರು? ಬಡತನ ನಿವಾರಣೆ ಮಾಡಬೇಕು, ಅವ್ರ ದೇಶದಲ್ಲಿ ಬಹಳ ಬಡತನ ಇದೆ ಅಂತ ಬಂದರು. ಪ್ರೈವೇಟ್ ಹೂಡಿಕೆದಾರರು ಏನಕ್ಕೆ ಬರ್ತಾರೆ? ನಾನು ಎಷ್ಟು ಬಂಗಾರ ಮಾಡ್ಕೋಬಹುದು, ಇಲ್ಲಿ ಎಷ್ಟು ದುಡ್ಡು ಮಾಡ್ಕೋಬಹುದು, ಯಾವ ರೀತಿ ಸಾಹುಕಾರ ಆಗು, ಅದಕ್ಕೂ ಎಕ್ಸಾಕ್ಟ್ ವ್ಯಾಪಾರ. ಅವ್ರಿಗೆ ವ್ಯಾಪಾರ ಅಷ್ಟೇ. ಕಾನೂನಲ್ಲಿ ಇಟ್ ವಾಸ್ ನಾಟ್ ಅಲೌಡ್. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಯುನೆಸ್ ಅವ್ರ ಬರಹಗಳಲ್ಲಿ ಬರ್ದಿದ್ರು ಮೊದಲು, ಅಂದ್ರೆ ನಾನು ಓದಿದಾಗ ಒಂದ್ ಕಡೆ ಬರ್ದಿದ್ರು ಬೇರೆ ದೇಶದವ್ರಿಗೆ, ಪ್ಲೀಸ್ ಡೋಂಟ್ ಥಿಂಕ್ ದಿಸ್ ವಿಲ್ ಬಿ ಈಸಿ ಟು ಡೂ, ನಂಬರ್ 1. ಎರಡನೇದು, ಪ್ಲೀಸ್ ನೋ ದಟ್ ಎ ಪ್ರೋಗ್ರಾಮ್ ಲೈಕ್ ದಿಸ್ ವಿಲ್ ಬಿ ಇಲ್ಲೀಗಲ್ ಇನ್ ಯುವರ್ ಕಂಟ್ರಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಲೀಗಲ್ ಸ್ಯಾಂಕ್ಟಿಟಿ ಬೇಕು ಅಂತ ಹೇಳಿ. ಓಕೆ, 97 ನನ್ನ ಪ್ರಾಕ್ಟೀಸ್ ಅಮೆರಿಕದಲ್ಲಿ ಪ್ರಾಕ್ಟೀಸ್ ಬಿಟ್ಟು ಇಲ್ಲಿ ಅಂಥದೇ ಒಂದು ಪ್ರೋಗ್ರಾಮ್ ಶುರು ಮಾಡ್ಬೇಕಂತ ಇಲ್ಲಿಗೆ ಬಂದು ಬೇರೆ ಹಿತೈಷಿಗಳ ಜೊತೆ ಬೆಂಬಲ ಜೊತೆ ಮಾಡಿದ್ದು. 97 ಇಟ್ ವಾಸ್ ಅಗೇನ್ಸ್ಟ್ ದಿ ಲಾ ಟು ಲೆಂಡ್ ಫಾರ್ ಬ್ಯಾಂಕ್ಸ್ ಟು ಲೆಂಡ್ ವಿತೌಟ್ ಆಸ್ತಿ ಆಧಾರ ಇನ್ ಇಂಡಿಯಾ. 98 ಫಾರ್ ದಿ ಫಸ್ಟ್ ಟೈಮ್ RBI ಸೆಂಟ್ ಸರ್ಕ್ಯುಲರ್ ಅಲೋಯಿಂಗ್ ಎನ್ ಜಿ ಒಗಳ ದುಡ್ಡಲ್ಲಿ ಬರುತ್ತೆ ಆಸ್ತಿ ಆಧಾರ. ನಾವು ಎಷ್ಟು ಆಸ್ತಿ ಆಧಾರ ಫಸ್ಟ್ ನಮ್ಮ ಹತ್ರ ಇರೋದಿಲ್ಲ. ಓಕೆ, ಸೊ ನಮಗೆ ನಾವು ಸಾಲ ಕೊಡ್ಬೇಕಾದ್ರೆ, ಎನ್ ಜಿ ಒಗಳು ಸಾಲ ಕೊಡಬೇಕಾದ್ರೆ ಬ್ಯಾಂಕ್ಗಳಿಂದ ಸಾಲ ತಗೊಂಡು ಮಾಡಬೇಕು, ಅಥವಾ ನಾವು ಬ್ಯಾಂಕ್ಗೆ ನಾವು ಗ್ಯಾರಂಟಿ ಆಗಿರ್ತೀವಿ ಅಂತ ಹೇಳಿ ಸಾಲ ಕೊಡಿಸ್ಬೇಕು. ನಮ್ಮ ಹತ್ರ ಎಲ್ಲಿದೆ ದುಡ್ಡು? ಇಲ್ಲ. ಸೊ ಇಟ್ ವಾಸ್ ಅಗೇನ್ಸ್ಟ್ ದಿ ಲಾ ಫಾರ್ ಅಸ್ ಟು ಡೂ ದಿಸ್ ಕೈಂಡ್ ಆಫ್ ಎ ಥಿಂಗ್ ಇನ್ ಇಂಡಿಯಾ. ಸೊ 98 ಫಾರ್ ದಿ ಫಸ್ಟ್ ಟೈಮ್ ಇಲ್ಲಿ ಈ ಗ್ರಾಮೀಣ್ ಬ್ಯಾಂಕ್ ಟೈಪ್ ಪ್ರೋಗ್ರಾಮ್ಸ್ ಇಲ್ಲಿ ಇಂಡಿಯಾದಲ್ಲಿ ಕೆಲವು ಶುರುವಾಗಿ RBI ಜೊತೆ ಹಿತೈಷಿಗಳ ಜೊತೆ ಇಲ್ಲಿ ಸಂಪರ್ಕ ಮಾಡಿ ಅವ್ರಿಗೆ ತೋರಿಸಿ, ನೋಡಿ ತುಂಬ ಒಳ್ಳೆ ಪ್ರೋಗ್ರಾಮು, ಬಾಂಗ್ಲಾದೇಶ್ ಇಷ್ಟೆಲ್ಲ ನಡೆದಿದೆ, ಇಲ್ಲೂ ನಾವೇನು ಮಾಡ್ತಾ ಇದೀವಿ ನೋಡಿ, ಅಂದ್ರೆ ವಿತ್ ಸಮ್ ಸೂಟಬಲ್ ಮಾಡಿಫಿಕೇಶನ್ಸ್ ಇಲ್ಲೂ ಮಾಡ್ತಾ ಇದ್ದೀವಿ, ಇದಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಿ 98 ಫಾರ್ ದಿ ಫಸ್ಟ್ ಟೈಮ್ RBI sent a circular to banks saying that they can lend to NGOs without ಆಸ್ತಿ ಆಧಾರ for this program based on an evaluation of the program. ಅಂದ್ರೆ ನೀವು ಪ್ರೋಗ್ರಾಮ್ ಇವ್ಯಾಲ್ಯೂಯೇಟ್ ಮಾಡಿ ಇವರು NGOಗಳು ಏನು ಸಾಲ ಕೊಡ್ತಾ ಇರಲಿಲ್ಲ, ಬರೀ ಬುರ್ಡೆನ ಎಲ್ಲ ಸ್ವಾಹ ಮಾಡ್ಕೊಂಡು ಎಲ್ಲ ಹೆಸರುಗಳು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಮಾಡ್ತಾ ಇದ್ದಾರಾ, ಇದರಿಂದ ಬಡ ಜನರ ಮೇಲೆ ದೌರ್ಜನ್ಯ ಆಗ್ತಾ ಇದೆಯಾ ಇಲ್ವಾ ಅದು ನೋಡ್ಕೋಬೇಕು. ದೌರ್ಜನ್ಯ ಆಗಬಾರ್ದು, ಅವ್ರಿಗೇನಾದ್ರೂ ಅನುಕೂಲ ಆಗ್ತಾ ಇದೆಯಲ್ಲ ಅದು ನೋಡಿ, ಇದೆಲ್ಲ ನೋಡ್ಬಿಟ್ಟು ನೀವು ಇವ್ಯಾಲ್ಯೂಯೇಟ್ ಮಾಡಿ ಕೊಡಿ ಅಂತ ಹೇಳಿ ಪರ್ಮಿಷನ್ ಫಸ್ಟ್ ಟೈಮ್ ಕೊಟ್ಟರು 98. ಸೊ ಒಂದ್ ರೀತಿ ನನಗೆ ಗೊತ್ತಿತ್ತು ಈ ತರ ಪ್ರಾಬ್ಲಮ್ ಇರ್ಬೋದು ಅಂತೇಳಿ, ಬಟ್ ನನಗೆ ಇಂಟ್ರೆಸ್ಟಿಂಗ್ ಅಲ್ಲಿ ನನ್ನ ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಅಲ್ಲಿಂದ ಜಂಪ್ ಮಾಡಿದ್ಮೇಲೆ ಐ ವಾಸ್ ಇನ್ ಎ ಸಿಚುವೇಶನ್ ವೇರ್ ದಿಸ್ ಕೈಂಡ್ ಆಫ್ ಎ ಪ್ರೋಗ್ರಾಮ್ ವಾಸ್ ಇಲ್ಲೀಗಲ್. ಈ ಪ್ರೋಗ್ರಾಮ್ ನಂಬ್ಕೊಂಡು ನಾನು ಬಂದಿದ್ದು. ಇಂಡಿಯಾಗೆ ಬರ್ಬಿಟ್ಟು ಏನ್ ಮಾಡ್ಬೇಕು ಅಂತ ರಸ್ತೆ ಕಾರ್ನರ್ಸಲ್ಲಿ ಕೂತ್ಕೊಂಡು, ಅಪ್ಪ ನಾನು ಭಾಳ ಒಳ್ಳೆಯವನು, ಅಮೆರಿಕದಿಂದ ಬಂದಿದ್ದೀನಿ, ನಂಗೆ ದುಡ್ಡು ಕೊಡ್ರಿ, ಇಲ್ಲಿದ್ರೆ ಊಟಕ್ಕೆ ದುಡ್ಡಿಲ್ಲ, ನಡೆಯೋದಿಲ್ಲ ಅದು. ಸೊ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ 98 there was legal permission to do this. ಆಮೇಲೆ ಅದ್ರ ಬೆಳವಣಿಗೆ ಇಂಡಿಯಾದಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇದೆ, ವಿಚ್ ಇಸ್ ಓನ್ಡ್ ಬೈ ಬಾರೋವರ್ಸ್, ಆ ಥರ ಏನೋ ಇದೆ, ಶೇರ್ ಹೋಲ್ಡರ್ಸ್ ಆರ್ ಬಾರೋವರ್ಸ್, ಸಮಥಿಂಗ್ ಲೈಕ್ ದಟ್. ಬಟ್ ಅದು ಏನೆಲ್ಲ ಕಾರಣಗಳಿಗೆ ಅದು ಯಶಸ್ವಿ ಆಗಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಒಂದು ಅಂದಾಜಿದೆ, ಬಟ್ ನಾನು ಅದನ್ನ ಎಕ್ಸ್ಪರ್ಟೀಸ್ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ. ಬಟ್ ಒಟ್ನಲ್ಲಿ ದೇ ಹ್ಯಾವ್ ಬಿನ್ ನಾಟ್ ಎ ಸಕ್ಸಸ್ಫುಲ್ ಥಿಂಗ್. ಗ್ರಾಮೀಣ್ ಬ್ಯಾಂಕಲ್ಲಿ ಯುನೆಸ್ ಅವರು ಬಡತನ ನಿವಾರಣೆಗೋಸ್ಕರ ಮಾಡಬೇಕಂತ ಮಾಡಿದ್ದು. ಇಲ್ಲಿ ಇಂಡಿಯಾದಲ್ಲಿರೋ ಪ್ರೋಗ್ರಾಮ್ಗಳು ಈ ಪ್ರೈವೇಟ್ ಇನ್ವೆಸ್ಟರ್ಸು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಬಂದು ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿ. ಸೊ ಅದ್ರ ಪರಿಣಾಮನೂ ಗೊತ್ತಾಯ್ತು ನನಗೆ. ನಾವು ಎಕ್ಸ್ಪ್ಯಾಂಡ್ ಮಾಡಬೇಕಾದ್ರೆ ನಮಗೆ ಬಂಡವಾಳ ಬೇಕಾಗಿತ್ತು. ನಾವು ಮೊದಲು NGO ಅಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ಬ್ಯಾಂಕ್ ಅವ್ರು ನೋಡೋರು, ಓಕೆಪ್ಪ ನೀವು ನಿಮ್ಮ ಪ್ರೋಗ್ರಾಮ್ ಆನ್ ಗ್ರೌಂಡ್ ಚೆನ್ನಾಗಿದೆ, ಆದರೆ ನಿಮ್ಮ ನೆಟ್ವರ್ತ್ ಏನಿದೆ, ಬಿಸ್ನೆಸ್ ಲ್ಯಾಂಗ್ವೇಜ್ ನೆಟ್ವರ್ತ್ ಅಂತಾರೆ, ನಿಮ್ಮ ದುಡ್ಡು ಎಷ್ಟಿದೆ ಅದರಲ್ಲಿ. ನಿಮ್ಮ ದುಡ್ಡು ಏನೂ ಇಲ್ಲ ಅಂತಂದರೆ ನಿಮ್ಗೆ ಅಲ್ಲಿ ನಿಮ್ಮ ಪ್ರೋಗ್ರಾಮಲ್ಲಿ ಲಾಸ್ ಆದರೆ ಪೂರ್ತಿ ಬ್ಯಾಂಕಿಗೆ ಏಟಾಗುತ್ತೆ ಡೈರೆಕ್ಟ್ ಆಗಿ. ಸೊ ಅದು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಅವರ ಲೆಂಡಿಂಗ್ ನಾರ್ಮ್ಸ್ ಇರುತ್ತೆ, ಕ್ರೈಟೀರಿಯಾ ಇರುತ್ತೆ, ಅದ್ರ ಪ್ರಕಾರ ಕೊಡ್ತಾ ಇದ್ರು. ಸೊ ನಾವು ಬೆಳಿಬೇಕಾಗಿತ್ತು. ಬೆಳಿದೆ ಹೋದರೆ ಇವಾಗ ನಾವು 10 ಜನಕ್ಕೆ ಸಾಲ ಕೊಡ್ತೀವಿ ಅಂದರೂ ಅದೇ ಥರ ಡೀಟೇಲ್ ಸಿಸ್ಟಮ್ ಇರಬೇಕು.
1000 ಜನಕ್ಕೆ ಕೊಡ್ಬೇಕಂದ್ರೆ ಇನ್ನೂ ಜಾಸ್ತಿ ಡೀಟೇಲ್ ಇರುತ್ತೆ, ಬಟ್ ಸ್ಟಿಲ್ ಬೇಸಿಕ್ಸ್ ಅದೇ ಇರುತ್ತೆ. ಓಕೆ, ನೀವು ಆ ಸಿಸ್ಟಮಲ್ಲಿ ನೀವು 1,00,000 ಜನಕ್ಕೆ ಸಾಲ ಕೊಡ್ತೀರಿ, ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ ಅಂತಂದರೆ ಪರ್ ಲೋನ್ ಪರ್ ಪರ್ಸನ್ ಕಾಸ್ಟ್ ಕಡಿಮೆ ಆಗುತ್ತೆ. ಬಿಕಾಸ್ ಯು ಕ್ಯಾನ್ ಎಕಾನಮೀಸ್ ಆಫ್ ಸ್ಕೇಲ್ ಅಂತ ಹೇಳ್ತಾರಲ್ವಾ. ಓಕೆ, ಸೊ ಆ ಸಿಸ್ಟಮ್ಸ್ ಎಸ್ಟಾಬ್ಲಿಷ್ ಮಾಡಿ ಆ ಸಿಸ್ಟಮ್ ಎಷ್ಟು ಚೆನ್ನಾಗಿ ಬಳಸ್ಕೋಬೋದು ಅಂತೇಳಿ. ಸೊ ಅದಕ್ಕೆ ವಿ ಹ್ಯಾಡ್ ಟು ಗ್ರೋ, ಅದರ್ವೈಸ್ ವಿ ವುಡ್ ನಾಟ್ ಬಿ ಪ್ರಾಬ್ಲಮ್ ಆಗೋದು ನಮಗೆ. ಸೊ ನಾವು ಅದಕ್ಕೆ ಬಂಡವಾಳ ಬೇಕಾಗಿತ್ತು. ಸೊ ಬಂಡವಾಳ ಪ್ರೈವೇಟ್ ಇನ್ವೆಸ್ಟರ್ಸ್ ಹತ್ರ ಹೋಗಬೇಕು. ಪ್ರೈವೇಟ್ ಇನ್ವೆಸ್ಟರ್ಸ್ ಹೋದರೆ ಅವ್ರಿಗೆ 1 to ಫಸ್ಟ್ 3 ಕ್ರೈಟೀರಿಯಾ ಯಾವ ಆಧಾರದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ, ಇದರಲ್ಲಿ ನನಗೆ ಎಷ್ಟು ಲಾಭ ಬರುತ್ತೆ, ನಂಬರ್ 1, ನಂಬರ್ 2 ಎಷ್ಟು ಲಾಭ ಬರುತ್ತೆ, ನಂಬರ್ 3 ಎಷ್ಟು ಲಾಭ ಬರುತ್ತೆ. ಓಕೆ, ಅದಾದ್ಮೇಲೆ ಮಿಕ್ಕಿದ್ದೆಲ್ಲ ನೀವು ಒಳ್ಳೆ ಕೆಲಸ ಮಾಡ್ತಾರೆ, ನೀವು ಮಾಡ್ಕೊಳ್ಳಿ, ಬಟ್ ನನ್ನ ಲಾಭ ನಾನು ಫಸ್ಟ್ ನೋಡ್ಕೋಬೇಕಷ್ಟೇ. ಓಕೆ, ಸೊ ಇದರ ಶಾಖ ನಮಗೂ ತಟ್ಟಿತ್ತು. ಲಕಿಲಿ ವಿ ಫೌಂಡ್ ಎ ವೇ ಟು ಮ್ಯಾನೇಜ್ ದಿಸ್. ಸೊ ಈ ರೀತಿ ಇಂಡಿಯಾದಲ್ಲಿ ಆವತ್ತು ಮೈಕ್ರೋ ಫೈನಾನ್ಸ್ ಅಂದರೆ ಆಸ್ತಿ ಆಧಾರ ಇಲ್ಲದೆ ಸಣ್ಣ ಸಾಲ ಮೈಕ್ರೋ ಕ್ರೆಡಿಟ್ ಕೊಡೋದಾಗಲಿ, ಅವ್ರಿಗೆ ಬೇರೆ ಥರ ಏನಾದರೂ ಸಂಬಂಧ ಫೈನಾನ್ಸ್ ವ್ಯವಸ್ಥೆ ಕೊಡೋದಾಗಲಿ, ಇಟ್ ವಾಸ್ ನಾಟ್ ಪಾಸಿಬಲ್ ಅಂಟಿಲ್ ಪ್ರೊಫೆಸರ್ ಯೂನಿಸಸ್ ವರ್ಕ್ came into this humanity, this world. Okay, ಸೊ ಇಂಥ ಕಾರ್ಯಕ್ಕೋಸ್ಕರ ಅವ್ರಿಗೆ ನೊಬೆಲ್ ಪೀಸ್ ಪ್ರೈಸ್ ಬಂದಿತ್ತು. ಓಕೆ, ಅಂದರೆ ಬಡತನ ನಿವಾರಣೆ, ಆಮೇಲೆ ಅವ್ರ ತರತರಾವರಿ ಪ್ರೈಸ್ಗಳು ಬಂದಿದೆ. ಇದರಲ್ಲಿ ಎಷ್ಟು ವರ್ಷಗಳ ಕಾಲ ಈ ಮೈಕ್ರೋ ಫೈನಾನ್ಸ್ 21 ವರ್ಷ ಆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮುಖ್ಯಸ್ಥ ಕೆಲಸ ಮಾಡಿದ್ದೀನಿ. ನಿಮ್ಮ ಸಂಸ್ಥೆ ನಿಮ್ದೇನಾದ್ರೂ ಒಂದು ಫಿಗರ್ ಇಷ್ಟು ಜನಕ್ಕೆ ನಾವು ಕೊಟ್ವಿ, ನಾನು ಬಿಡೋ ಟೈಮ್ಗೆ 2.5 ಲಕ್ಷ ಕುಟುಂಬಗಳಿಗೆ ಸೌಲಭ್ಯ ಕೊಡ್ತಾ ಇದ್ವಿ, ಇಡೀ ಕರ್ನಾಟಕದಲ್ಲಿ ಕೊಡ್ತಾ ಇದ್ವಿ. ಸೊ ನಿಮ್ಮ ಇದು ಆಪರೇಷನ್ಸ್ ಕರ್ನಾಟಕ ಮಾತ್ರ ಸೀಮಿತವಾಗಿತ್ತಾ? ಮೋಸ್ಟ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸ್ವಲ್ಪ ಮಾಡ್ತಾ ಇದ್ವಿ, ಆಗ್ತಾನೆ ಮಧ್ಯಪ್ರದೇಶದಲ್ಲಿ ಶುರು ಮಾಡ್ಬೇಕಂತ ಪ್ರಯತ್ನ ಪಡ್ತಾ ಇದ್ವಿ. ನಾನು ಬಿಟ್ಟಾಗ ಸೊ ದಟ್ ವಾಸ್ ಅವರ್ ಸಿಚುವೇಶನ್. 2.5 ಲಕ್ಷ ಜನಕ್ಕೆ 2.5 ಲಕ್ಷ ಕುಟುಂಬಗಳು, ಒಂದು ಕುಟುಂಬದಿಂದ ಒಬ್ಬರನ್ನ ತಗೋತಾ ಇದ್ವಿ, ಬರೀ ಮಹಿಳೆಯರಿಗೆ ಮಾತ್ರ ಕೊಡ್ತಾ ಇದ್ವಿ. 2.5 ಲಕ್ಷ ಮಹಿಳೆಯರಿಗೆ ಮತ್ತು ಅವ್ರ ಮೂಲಕ ಅವ್ರ ಕುಟುಂಬಗಳಿಗೆ ನಾವು ಸೌಲಭ್ಯ ಕೊಡ್ತಾ ಇದ್ವಿ. ರೈಟ್, ಸೊ ಇದು ಮೊಹಮ್ಮದ್ ಯೂನುಸ್ ಅವ್ರ ಕೆಲಸ. ಓಕೆ, ಸೊ ಇದು ನಾವು ತಿಳ್ಕೊಳ್ಳೋದು ಒಳ್ಳೇದು. ಇನ್ನು ಮತ್ತೆ ಸರಿ, ಆ ವಿಚಾರಕ್ಕೆ ಬಹಳ ವಿಚಾರಗಳು ಇವತ್ತು ನಿಮ್ಮ ಮೂಲಕ ಒಂದಷ್ಟು ರೆಕಾರ್ಡ್ ಆಗಿದೆ. ವಿಶೇಷವಾಗಿ ಮೊಹಮ್ಮದ್ ಯೂನುಸ್ ಅವರ ಪ್ರಭಾವ ನಮ್ಮ ದೇಶದ ಮೇಲೆ, ನಮ್ಮ ರಾಜ್ಯದ ಮೇಲೆ, ಬಡ ಕುಟುಂಬಗಳ ಮೇಲೆ. ತುಂಬಾ ಒಳ್ಳೆ ಮನುಷ್ಯ ರೀ, ತುಂಬಾ ಒಳ್ಳೆ ಮನುಷ್ಯ. ಇವತ್ತಿನ ಜನ ಬೈತಾರೆ, ಬಟ್ ತುಂಬಾ ಒಳ್ಳೆ ಮನುಷ್ಯ. ಇಲ್ಲ ಅಂದ್ರೆ ಅವರ ಜವಾಬ್ದಾರಿಗಳು, ಅವ್ರಿರೋ ಸ್ಥಾನ, ನನ್ನ ಜವಾಬ್ದಾರಿ ನನ್ನಿರೋ ಸ್ಥಾನ, ಆಮೇಲೆ ಅಷ್ಟು ಸಂಪರ್ಕ ಇಲ್ಲ. ಬಟ್ ಪರಸ್ಪರ ಅಫ್ಕೋರ್ಸ್ ನಾನು ಅವ್ರನ್ನ ಯಾವಾಗಲೂ ಗುರುತಿಸ್ತೀನಿ. ನನಗೆ ತಿಳಿದಿರುವಾಗ ಅವ್ರು ನನ್ನನ್ನು ಅವ್ರ ಎದುರಿಗೆ ನೋಡಿದ್ರೆ ಅಥವಾ ನೆನಪಾಗತ್ತೆ, ಹೆಸರು ನೆನಪಾಗತ್ತೆ. ರೈಟ್. ಸೊ ಡಾಕ್ಟರ್, ಈಗ ಇದರಲ್ಲಿ ನೀವು ಸುಮಾರು 97-98 ಸುಮಾರಲ್ಲಿ ದೇಶಕ್ಕೆ ವಾಪಸ್ ಆದ್ರೆ, 97 ವಾಪಸ್ ಆದ್ರೆ ಒಂದು 20-21 ವರ್ಷ ನೀವು. ಸೊ ವಾಪಸ್ ಆದೆ ಅನ್ನೋದಕ್ಕಿಂತ ಈ ತರ ಹೇಳ್ತೀನಿ, ನನ್ನ ಪ್ರಾಕ್ಟೀಸ್ ಅಮೆರಿಕದಲ್ಲಿ ನಾನು ಮೆಡಿಕಲ್ ಪ್ರಾಕ್ಟೀಸ್ ಬಿಟ್ಟು ಮೆಡಿಕಲ್ ಪ್ರಾಕ್ಟೀಸ್ ಪರ್ಮನೆಂಟ್ ಆಗಿ ಬಿಟ್ಟೆ. ಇಂಡಿಯಾದಲ್ಲಿ ಮಾಡ್ಲಿಲ್ಲ. ಇಲ್ಲ, ನಾನು ಇಂಡಿಯಾದಲ್ಲಿ ಮೆಡಿಕಲ್ ಪ್ರಾಕ್ಟೀಸ್ ಮಾಡ್ಲಿಲ್ಲ. ನೋ ಸಿ ಡಾಕ್ಟರ್ಸ್ ಬೇಕಾದಷ್ಟು ಜನ ಇದಾರ್ರಿ ಇಲ್ಲಿ. ನನ್ಗೆ ಆವಾಗಿದ್ದು ನಾನು ಬರ್ಬೇಕಾದ್ರೆ ಇದು ಪ್ರಶ್ನೆ ಕೇಳ್ತಾರೆ, ನಾ ಹೇಳ್ತಾ ಇದ್ದೆ, ಸಿ ಇಂಡಿಯಾದಲ್ಲಿ ಡಾಕ್ಟರ್ಸ್ ಕೊರತೆ ಇಲ್ಲಪ್ಪ, ಪೇಯಿಂಗ್ ಪೇಷಂಟ್ಸ್ ಕೊರತೆ ಇದೆ. ಓಕೆ, ಪೇಯಿಂಗ್ ಪೇಷಂಟ್ಸ್ ಇಲ್ಲದೆ ಹೋದ್ರೆ ನಮ್ಮ ಡಾಕ್ಟರ್ ಏನ್ ಮಾಡ್ತಾರೆ? ಸೊ ಓಕೆ, ಡಾಕ್ಟರ್ಗೆ ಅವ್ರ ಜೀವನ ಮಾಡ್ಕೊಳ್ಳೋದಕ್ಕೆ ದುಡ್ಡು ಬೇಕು, ಪ್ಲಸ್ ಏನಾದರೂ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಟೆಸ್ಟ್ ಮಾಡಿಸ್ಕೊಳ್ರಿ, ಈ ಥರ ಔಷಧಿ ತೊಗೊಳ್ರಿ ಅಂದರೆ ಅದಕ್ಕೆ ಪೇಷಂಟ್ಗೆ ದುಡ್ಡು ಇರಬೇಕು. ಪೇಯಿಂಗ್ ಪೇಷಂಟ್ಸ್ಗಿಲ್ಲ. ಹೆಲ್ತ್ ಕೇರ್ ಶುಡ್ ಬಿ ಎ ರೈಟ್ ಆಫ್ ಎವ್ರಿ ಸಿಟಿಸನ್ ಇನ್ ಎನಿ ಮಾಡರ್ನ್ ಸೊಸೈಟಿ. ಸೊ ನೀವು ಮಾಡ್ತಿರೋ ಕೆಲಸಕ್ಕೆ ಬೇರೆಯವರು ಬಹಳ ಕಡಿಮೆ ಇದ್ರು ಅಥವಾ ಇರಲಿಲ್ಲ, ಸೊ ಹಾಗಾಗಿ ಡಾಕ್ಟರ್ಗಳಿದ್ರು. ಸೊ ನಾನು ಮಾಡ್ತಿರೋ ಈ ಕೆಲಸ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸಿ ನೀವು ಇಡೀ ನಿಮ್ಮ ಏನಂತಾರೆ ವೃತ್ತಿನೇ ಒಂದು ರೀತಿ ವೃತ್ತಿ ಪ್ರವೃತ್ತಿ ಎಲ್ಲವನ್ನೂ ಬದಲಾಯಿಸ್ಕೊಂಡ್ರಿ. 28 ವರ್ಷದ ಕೆಳಗೆ ನಾನು ಬಿಟ್ಟು 28 ವರ್ಷ ಆಯ್ತು. 28 ವರ್ಷಗಳಲ್ಲಿ ಸುಮಾರು 20-21 ವರ್ಷ ನೀವು ಈ ಮೈಕ್ರೋ ಫೈನಾನ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಿದ್ರಿ. ನಿಮಗೆ ಸೊ ನಾನು ನನ್ನ ಅಮೆರಿಕದಲ್ಲಿ ಇದ್ದಂತ ಕೆಲಸವನ್ನ ಬಿಟ್ಟು ಬಂದು ಈ ಕೆಲಸ ಮಾಡಿದ್ದು ಸಾರ್ಥಕ ಅಂತ ಅನಿಸ್ತಾ? ಎಸ್ ಅಣ್ಣು ಅಂದ್ರೆ ಮೋಸ್ಟ್ಲಿ ಎಸ್ ಅಂದ್ರೆ ಏನು, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಮೆಡಿಕಲ್ ವೃತ್ತಿ ಬಿಟ್ಟಾಗ ನಾನು ಒಂದು ಮನಸ್ಸಲ್ಲಿ ಬಹಳ ಸ್ಪಷ್ಟತೆ ಇತ್ತು. ನನಗೆ ಎಷ್ಟರ ಮಟ್ಟಿಗೆ ನಾನು ಸಕ್ಸೀಡ್ ಆಗ್ತೀನಿ, ಯಶಸ್ವಿ ಆಗ್ತೀನಿ ನನಗೆ ಗೊತ್ತಿರಲಿಲ್ಲ. ಓಕೆ, ಇದು ಯಾವುದು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ ಅನ್ನೋನ್ ಫೀಲ್ಡ್.
Uncertainty was the only guarantee. The only certainty was uncertainty. So ನಾನು ಹೊರಟಾಗ ನನ್ನ ಜೀವನದಲ್ಲಿ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದೆ, ಎಲ್ಲರೂ ಮಾಡ್ತೀರಿ. ಓಕೆ, ಸೊ ಒಂದು ಹೇಳಿಕೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರುತ್ತೆ, ಏಮ್ ಫಾರ್ ದಿ ಬೆಸ್ಟ್, ಬಿ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ಓಕೆ, ಸೊ ಹಾಗಾಗಿ ಇದು ನಾನು ಮೆಡಿಕಲ್ MBBS ಓದ್ಬೇಕಾದ್ರೆ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ಸುಲಭ. ಯಾಕೆ ಅಂತ ಹೇಳ್ತೀನಿ ಅಂದರೆ, ಸುಲಭ ಅಂತಲ್ಲ, ಕಷ್ಟಪಡಬೇಕು, ಪ್ರತಿದಿನ ಏನು ಶ್ರಮ ಪಡಬೇಕು. ಬಟ್ ಅದು ಹೇಗೆ ಮಾಡೋದು, ಏನು ಮಾಡೋದು ಅಂತ ನನಗೆ ಮೊದಲೇ ಗೊತ್ತಿರಬೇಕಾಗಿಲ್ಲ. ನನ್ನ ಟೀಚರ್ಸ್ ಹೇಳ್ತಾರೆ, ಪ್ರೊಫೆಸರ್ಸ್ ಹೇಳ್ತಾರೆ, ಅವ್ರು ಕಲಿಸ್ತಾ ಇದ್ರು, ನೋಡಪ್ಪ ಈ ಥರ ಮಾಡು, ಈ ಥರ ಮಾಡು, ಇದು ಓದು ಅಂತ ಮಾಡಿ ಅವರೆಲ್ಲ ಹೇಳಿದ್ದೆಲ್ಲ ಮಾಡಿಕೊಂಡ್ರೆ ಒಂದು ರೀತಿ ಅಸೆಂಬ್ಲಿ ಲೈನ್ ಥರ. ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಪಟ್ಟರೆ ಒಂದು ಅಸೆಂಬ್ಲಿ ಲೈನ್ ಥರ ಈ ಒಂದು ಬಿಗಿನಿಂಗಲ್ಲಿ ಹೋಗಿ ಅದು ಅಸೆಂಬ್ಲಿ ಲೈನ್ ಕೊನೆ ಆಗೋಷ್ಟೊತ್ತಿಗೆ ವಿಲ್ ಕಮ್ ಔಟ್ ಆಸ್ ಎ ಡಾಕ್ಟರ್. ಈ ಬಡತನ ನಿವಾರಣೆ ಮಾಡಬೇಕಂದ್ರೆ ಆ ಥರ ಏನು ಇರಲಿಲ್ವೇ, ತುಂಬ ಪ್ರಾಬ್ಲಮ್. ಓಕೆ, ಅಂದರೆ ನನಗೆ ಇದಾರೆ ಹೇಳ್ಕೊಳ್ಳೋರು ಅವರೇ ಎಕ್ಸ್ಪರ್ಟ್ ಅಂತ ಹೇಳಿ, ಬಟ್ ಬುರ್ಡೆ ಅವರು ತುಂಬ ಜನ ಇದ್ದಾರೆ, ಮೋಸ್ಟ್ಲಿ ಬುರ್ಡೆ ಅವರು ಇರ್ತಾರೆ. ಓಕೆ, ಸೊ ಹಾಗಾಗಿ there was the only thing certain in my mind was uncertainty and a whole lot of uncertainty. So you were prepared for the worst. Psychologically be prepared for the worst, aim for the best. I mean, please don't aim for the worst. Okay, ನಾವು ಪೂರ್ತಿ ಪ್ರಯತ್ನ ಮಾಡೋಣ, ನಮ್ಮ ಪೂರ್ತಿ ಶಕ್ತಿ ಹಾಕಿ ಯಶಸ್ವಿ ಆಗೋದಕ್ಕೆ ಪ್ರಯತ್ನ ಪಡೋಣ. ಏನಿಲ್ಲ ಅಂದ್ರೂ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಅದೇ ಯಶಸ್ವಿ. ದಟ್ ಈಸ್ ನಂಬರ್ ಒನ್. ಎನಿಥಿಂಗ್ ಮೋರ್ ಇಸ್ ಎ ಬೋನಸ್. ಆ ಥರ ಅಂದ್ಕೊಂಡು ಬಂದರೆ ಎಸ್, ಇಟ್ ವಾಸ್ ವೆರಿ ವೆರಿ ಫ್ರೂಟ್ಫುಲ್. ನಾನು ತುಂಬ ಕಲ್ತಿದ್ದೀನಿ. ನನ್ನ ಇತಿಮಿತಿಯಲ್ಲಿ ಸುಮಾರು ಜನಕ್ಕೆ ಒಳ್ಳೆಯದಾಗೋದಕ್ಕೆ ನಾನು ದಾರಿ ಮಾಡಿಕೊಟ್ಟಿದ್ದೀನಿ. ಸೊ ಅದು ಸಂತೋಷ ಇದೆ. ಮತ್ತು ಯಾವುದು ಸುಲಭ ಅಲ್ಲ, ತುಂಬ ನೋವುಗಳು ಅನುಭವಿಸಿದ್ದೀನಿ. ಬಟ್ ಇನ್ನೂ ಚೆನ್ನಾಗಿ ಆಗ್ಬೋದಾ, ಇನ್ನೂ ಚೆನ್ನಾಗಿ ಆಗಿದ್ದರೆ ಚೆನ್ನಾಗಿರ್ತಾ ಇತ್ತಾ, ಆಗೋದಕ್ಕೆ ಅವಕಾಶ ಇತ್ತಾ? Possibility is always there. You should always be prepared to do, looking for better. ನೀವು ವೈದ್ಯಕೀಯ ವೃತ್ತಿಲಿದ್ದಾಗ ಕೈಂಡ್ ಆಫ್ ಇಂಡಿಪೆಂಡೆಂಟ್ ಮ್ಯಾನ್, ನೀವು ಸ್ವಂತವಾಗಿ ಬಹುತೇಕವಾಗಿ ನಿಮ್ಮ ಇಂಡಿವಿಜುವಲ್ ಡಿಸಿಷನ್ಸ್ ಇಂಡಿಪೆಂಡೆಂಟ್ ಆಗಿರ್ತೀರಾ. ಬಟ್ ಈ ತರದ್ದು ಬಂದಾಗ ಇಟ್ಸ್ ಎ ಟೀಮ್ ಎಫರ್ಟ್. ನಿಮಗೆ ಸಿಕ್ಕಂತಹ ಜನ ಒಳ್ಳೆಯವರು ಮತ್ತೆ ಅವರು ಸಮಾನ ಆಸಕ್ತಿ ಮತ್ತೆ ಸಮಾನ ಆಶಯಗಳು, ಗುರಿ ಇರಬೇಕು. ಸೊ ವರ್ ಯು ಲಕ್ಕಿ ಇನ್ ದಟ್ ವೇ ದಟ್ ಯು ಹ್ಯಾಡ್ ಗುಡ್ ಗ್ರೂಪ್ ಆಫ್ ಪೀಪಲ್ ವರ್ಕಿಂಗ್ ವಿತ್ ಯು ವೆನ್ ಯು ಕೇಮ್ ಬ್ಯಾಕ್ ಟು ಇಂಡಿಯಾ? ಸೊ ಅದರ ಉತ್ತರ ಕೊಡ್ತೀನಿ. ವೈದ್ಯಕೀಯ ವೃತ್ತಿಯಲ್ಲಿ ವಿ ಆರ್ ನಾಟ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಫಸ್ಟ್ ಆಫ್ ಆಲ್, ಯುವರ್ ಬೌಂಡ್. There are some aspects that give you freedom. There are aspects where you have to conform also. For example, your medical care has to conform to currently acceptable standards. Currently acceptable minimum standards, definitely it has to be there. ಆಮೇಲೆ ಇನ್ನೊಂದು, ಉದಾಹರಣೆಗೆ ನಾನು ಹಾಸ್ಪಿಟಲಲ್ಲಿ ಪೇಷಂಟ್ಸ್ ಅಡ್ಮಿಟ್ ಮಾಡ್ಕೋತಾ ಇದ್ದೆ, ಅಥವಾ ಬೇರೆಯವರು ಅಡ್ಮಿಟ್ ಮಾಡೋ ಪೇಷಂಟ್ಸ್ ನಾನು ನೋಡ್ತಾ ಇದ್ದೆ. ದೆನ್ ಐ ಆಮ್ ಬೌಂಡ್ ಬೈ ಆಲ್ ಆಫ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಿ ಹಾಸ್ಪಿಟಲ್. ಆಮೇಲೆ ದೆನ್ ನಂದು ಒಂದು ಪ್ರೈವೇಟ್ ಪ್ರಾಕ್ಟೀಸ್ ಅಂತ, ಅಂದರೆ ಇಟ್ಸ್ ಫ್ರಮ್ ಎ ಬಿಸ್ನೆಸ್ ಸ್ಟ್ಯಾಂಡ್ ಪಾಯಿಂಟ್ ಇಟ್ ಇಸ್ ಎ ಇಂಡಿಪೆಂಡೆಂಟ್ ಬಿಸ್ನೆಸ್. ಆದಾಯ ಇಲ್ಲ ಅಂತಂದರೆ ನನಗೆ ಗೊತ್ತಾ, ಓಕೆ, ಹೇಗೆ ಒಂದು ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತೀರಿ. ಸಿ, ಮೆಡಿಕಲ್ ಕ್ಲಿನಿಕ್ ಇಸ್ ನಾಟ್ ಎ ರೆಗ್ಯುಲರ್ ಅಂಗಡಿ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಟು ರನ್ ಆನ್ ಬಿಸ್ನೆಸ್ ಪ್ರಿನ್ಸಿಪಲ್ಸ್. ನನಗೆ ಅಸಿಸ್ಟೆಂಟ್ಸ್ ಬೇಕು, ಅವ್ರಿಗೆ ಪೇಮೆಂಟ್ ಮಾಡಬೇಕು, ನಾನು ರೆಂಟ್ ಕಟ್ಟಬೇಕು, ನನ್ನ ಈ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಬೇಕು, ನಾನು ಬುಕ್ಸ್ ತೊಗೋಬೇಕು, ಆಮೇಲೆ ನನ್ನ ಜೀವನಕ್ಕೆ ಬೇಕಾಗಿರೋದು ಮಾಡ್ಕೋಬೇಕು. ಸೊ ಸುಮಾರಷ್ಟು ಇರುತ್ತೆ. ವಿ ಆರ್ ನಾಟ್ ಟೋಟಲಿ ಇಂಡಿಪೆಂಡೆಂಟ್. ಆ್ಯಂಡ್ ಆಮೇಲೆ ಒನ್ ಥಿಂಗ್ ಗುಡ್ ಅವಾಗ ಇದ್ದಿದ್ದು ಅಮೇರಿಕಾದಲ್ಲಿ, ಈಗಲೂ ಇದೆ ಅಂತ ಅನ್ಕೋತೀನಿ, ಪ್ರೊಫೆಷನಲ್ ಸೊಸೈಟೀಸ್ ಇರುತ್ತೆ. they work hard to establish standards that ನಮ್ಮ ಸಮಾಜಕ್ಕೆ ಒಳ್ಳೆಯದಾಗೋದಕ್ಕೆ. ಸೊ ವಿ ಹ್ಯಾವ್ ಟು ಕನ್ಫರ್ಮ್ ಟು ದೋಸ್ ಸ್ಟ್ಯಾಂಡರ್ಡ್ಸ್. ಕಂಟಿನ್ಯೂಂಗ್ ಮೆಡಿಕಲ್ ಎಜುಕೇಷನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಅದು ಮಾಡಬೇಕಾಗಿತ್ತು. ಸೊ ಅದೆಲ್ಲ ಇತ್ತು. ಸ್ಟಿಲ್ ದೆರ್ ವಾಸ್ ಇಂಡಿಪೆಂಡೆನ್ಸ್ ಇನ್ ದಿ ಸೆನ್ಸ್, ನನಗೆ ಉದಾಹರಣೆಗೆ ಈ ಹಿನ್ನೆಲೆಯಲ್ಲಿ ಈ ಥರ ಎಲ್ಲನೂ ಸಂಶೋಧನೆಗಳು ಮಾಡೋದಕ್ಕೆ, ಪ್ರಯೋಗಗಳು ಮಾಡೋದಕ್ಕೆ ಅವಕಾಶ ಬೇಕು ಅಂತ ನಾನು ಪೇಷಂಟ್ಸ್ ಕಟ್ ಮಾಡ್ಕೋಬೋದಾಗಿತ್ತು. ಅಂದ್ರೆ ನನ್ನ ಕ್ಲಿನಿಕ್ ಅವರ್ಸ್ ಕಡಿಮೆ ಮಾಡೋದು. ಆ ಡೊಮೈನ್ ಎಕ್ಸ್ಪರ್ಟೀಸ್ ಆಲ್ರೆಡಿ ಒಂಥರ ಎಸ್ಟಾಬ್ಲಿಷ್ ಆಗಿದೆ ನಿಮ್ಗೆ ಅಷ್ಟೇ ಅಲ್ಲ, ನಿಮ್ಮ ಫೀಲ್ಡ್ಗೆ ಒಂದು ಸ್ಟ್ಯಾಂಡರ್ಡ್ ಆಫ್ ಆಪರೇಟಿಂಗ್ ಪ್ರೊಸೀಜರ್. ಸೊ ಇಲ್ಲಿ ಬಂದು ಈ ಮೈಕ್ರೋ ಫೈನಾನ್ಸ್ ಇದಕ್ಕೆ, ಸೊ ಇಲ್ಲೂ ಕೂಡ ಯೂನಸ್ ಅವರ ಮೆಥಡ್ಸ್ ದೇ ಆರ್ ತುಂಬ ಮೆಚ್ಕೋಬೇಕು ನಾನು. ಯಾಕೆ ಅಂತಂದರೆ, ನೀವು ಆ ಮೆಥಡ್ಸ್ನ ಇಫ್ ಇಟ್ ಇಸ್ ಬೇಸ್ಡ್ ಸೋನ್ಲಿ ಆನ್ ಐಡಿಯಲಿಸಮ್ ಅಂತ ಅವ್ರು ಎಷ್ಟು ಜನ ಸಿಗ್ತಾರೆ ಅಂತ ಪ್ರಶ್ನೆ ಬರುತ್ತೆ. ಓಕೆ, ನಾವು ಇಫ್ ಇಟ್ ಇಸ್ ಬೇಸ್ಡ್ ಆನ್ ವರ್ಕಿಂಗ್ ವಿತ್ ಹ್ಯೂಮನ್ ಬೀಯಿಂಗ್ಸ್ ದಿ ವೇ ಗಾಡ್ ಮೇಡ್ ದೆಮ್,
ಇವಾಗ ನಿಮ್ಗೇನೋ ಒಂದು ಅಪ್ಲಯನ್ಸ್ ಎಕ್ವಿಪ್ಮೆಂಟ್ ಇದ್ದರೆ ಇಟ್ ಹ್ಯಾಸ್ ಇಟ್ಸ್ ಪ್ರಾಪರ್ಟೀಸ್. ಸೇಮ್ ವೇ ವೆನ್ ದೇವರು ಮನುಷ್ಯರನ್ನು ಮಾಡಿದಾಗ ಹ್ಯೂಮನ್ಸ್ ಹ್ಯಾವ್ ದೇರ್ ಪ್ರಾಪರ್ಟೀಸ್. ಸೊ ಆ ಪ್ರಾಪರ್ಟೀಸ್ಗೆ ಒಗ್ಗಿಕೊಳ್ಳೋ ಹಾಗೆ ಆ ಪ್ರಾಪರ್ಟೀಸ್ನ ನಿಭಾಯಿಸ್ಕೊಂಡು ಕೂಡ ನಮಗೆ ಬೇಕಾಗಿರೋದು ಒಳ್ಳೆ ಕೆಲಸ ಮಾಡೋದಕ್ಕೆ, ಒಳ್ಳೆ ದಿಕ್ಕಿನಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇದ್ದರೆ ಎಸ್. ಆ್ಯಂಡ್ ಸ್ಪೆಸಿಫಿಕ್ಲಿ ಒನ್ ಕ್ವೆಶ್ಚನ್, ಡಿಡ್ ಐ ಹ್ಯಾವ್ ಗುಡ್ ಪೀಪಲ್? ಅಬ್ಸಲ್ಯೂಟ್ಲಿ. ಸಿ ಇಟ್ಸ್ ಆಲ್ವೇಸ್ ಟೀಮ್ ವರ್ಕ್, ಆಲ್ವೇಸ್ ಟೀಮ್ ವರ್ಕ್. ಬಹಳ ಜನ ಇದನ್ನ ಗಮನದಲ್ಲಿ ಇಟ್ಕೊಳ್ದಿರ ಬಂದು ಇಂಡಿವಿಜುವಲ್ ನಾನೇನೋ ಸಾಧನೆ ಮಾಡ್ಬಿಡ್ತೀನಿ, ಐ ಕ್ಯಾನ್ ಡೂ ಎನಿಥಿಂಗ್ ಅಂತ ಬಂದು ಫೇಲ್ ಆಗ್ತಾರೆ. ಈ ಟೀಮ್ ವರ್ಕ್, ಈ ಅಪ್ರೋಚ್ ಇಲ್ಲದೆ ಮತ್ತೆ ಕೆಲವೊಂದ್ಸಲ ಸಂದರ್ಭದಲ್ಲಿ ಕಾಲ ದೇಶ ವ್ಯತ್ಯಾಸಗಳಿಂದಾಗಿ ಒಳ್ಳೆಯ ಜನನೂ ಸಿಗೋದಿಲ್ಲ. ಸೊ ಹಾಗಾಗಿ ಇನ್ ದಟ್ ವೇ ಯು ಆರ್ ಸೇಯಿಂಗ್ ದಟ್ ಯು ಆರ್ ಲಕ್ಕಿ ಟು ಹ್ಯಾವ್ ಗುಡ್ ಪೀಪಲ್. ಫಾರ್ಚುನೇಟ್. ಒಂದ್ ರೀತಿ ಫಾರ್ಚುನೇಟ್. ಇನ್ನೊಂದ್ ರೀತಿ ನಾನು ಹೇಳ್ತೀನಿ, ಒಂದ್ ವೇಳೆ ಏನಪ್ಪ ನಾನು ಅಷ್ಟು ಫಾರ್ಚುನೇಟ್ ಆಗಿಲ್ಲದ್ರೆ ಏನಾಗುತ್ತೆ ಅಂತ ಅನ್ಕೊಳ್ಳೋದು ಬೇಡ. ಬಿಕಾಸ್ ದೇವರು ಮಾಡಿರೋ ಮನುಷ್ಯರಲ್ಲಿ ಒಳ್ಳೆ ಜನ ಇರ್ತಾರೆ, ಎಲ್ಲ ಕಡೆ ಇದ್ದಾರೆ. ಕೆಟ್ಟ ಜನನೂ ಇದ್ದಾರೆ, ತುಂಬಾ ಕೆಟ್ಟ ಜನನೂ ಇದ್ದಾರೆ, ತುಂಬಾ ಒಳ್ಳೆ ಜನನೂ ಇದ್ದಾರೆ. ಸೊ ನೀವು ಅವರನ್ನ ನಿಮ್ಗೆ ಸೂಕ್ತವಾದವ್ರನ್ನ ಗುರುತಿಸಿ ಅವ್ರ ಜೊತೆ ಸಂಪರ್ಕ ಬೆಳೆಸ್ಕೋಬೇಕು, ಅವ್ರ ಜೊತೆ ಬಾಂಧವ್ಯ ಬೆಳೆಸ್ಕೋಬೇಕು. ಸೊ ಅದು ನಮ್ಮ ಮನಸ್ಸಿನಲ್ಲಿ ಇರ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ನಾನೇ ದೊಡ್ಡವನು ಅಂತ ಹೋದ್ರೆ ಯು ಹ್ಯಾವ್ ಅ ಪ್ರಾಬ್ಲಮ್, ಯು ವಿಲ್ ಫೇಲ್. ಈ ಒಂದು ಇದರಲ್ಲಿ ಈಗ ನಾವು ಬಹಳ ಜನ ಒಂದು ಐಡಿಯಲಿಸಮ್ ಅಲ್ಲೋ ಏನೋ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ಬಂದವರು ಒಂದು 20-30 ವರ್ಷಗಳ ಹಿಂದಿನ ತನಕ ಬರ್ತಾ ಇದ್ರು. ಆದ್ರೆ ಕಳೆದ 10-20 ವರ್ಷಗಳಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಸೊ ನೀವು ಇದೇ ತರಕ್ಕೆ ಈ 97ರಲ್ಲಿ ಬದಲಿಗೆ 2017ರಲ್ಲೋ 25ರಲ್ಲೋ ಬಂದಿದ್ರೆ ನಿಮ್ಗೆ ಇವತ್ತಿರುವಂತಹ ನೀವು ಜನರ ಜೊತೆ ನೋಡಿರುವಂತದ್ದು ಕ್ವಾಲಿಟೀಸ್ ಚೇಂಜ್ ಆಗುತ್ತೆ. ಜನರ ಒಂದು ಕಲೆಕ್ಟಿವ್ ಆದಂತಹ ಒಂದು ವರ್ತನೆಗಳು ಬದಲಾಗ್ತಾ ಇರುತ್ತೆ. ಇವತ್ತಿಗೆ ಅಂತಹ ಒಂದು the idealism or the honesty that you have seen and experienced 3 decades back, you still think that that is still prevalent or ಸರ್ ಆವಾಗಲೂ ಏನು ಸುಲಭ ಇರಲಿಲ್ಲ ಸರ್. ಮೋಸ ಮಾಡಿರೋರು ಬೇಕಾದಷ್ಟು ಜನ ಇದ್ದಾರೆ. ನಾನು ತುಂಬ ಸರ್ತಿ ಅತಿ ಮೋಸದ ಬಲೆಗೆ ಬೀಳುವ ಏಟ್ ತಿಂದಿದ್ದೀನಿ. ಇನ್ನು ತುಂಬಾ ಅಪಾಯಕಾರಿ ಏಟ್ ತಿನ್ನುವಂಥ ಸಂದರ್ಭಗಳಿಗೂ ಬಂದಿದ್ದೀನಿ. ಜನರು ಹ್ಯುಮ್ಯಾನಿಟಿ ಈಸ್ ದಿ ಸೇಮ್. ಐ ಮೀನ್ 50 ವರ್ಷದ ಕೆಳಗೆ ಬೇಸಿಕ್ ಹ್ಯುಮ್ಯಾನಿಟಿ ಹೇಗೆ ಏನಿತ್ತು. ಸಿ ಇಟ್ಸ್ ಲೈಕ್ ಪ್ರಾಪರ್ಟೀಸ್ ಆಫ್ ಫಿಸಿಕ್ಸ್, ವಿಜ್ಞಾನ ತರ. ಫಿಸಿಕ್ಸ್ ಅಲ್ಲಿ ಪ್ರಾಪರ್ಟೀಸ್ ಆಫ್ ನೇಚರ್ ಆಫ್ ಡಿಫರೆಂಟ್ ಥಿಂಗ್ಸ್ ಏನಿರುತ್ತೆ, ಕೆಮಿಸ್ಟ್ರಿಲಿ ಏನಿರುತ್ತೆ, ದೇ ವರ್ ದಿ ಸೇಮ್ ದೆನ್, ದೇ ಆರ್ ದಿ ಸೇಮ್ ನೌ. When the conditions change, ಹೌದು, the properties also change. They exhibit different behaviors. ಸೊ ಸೈನ್ಸ್ ಎಕ್ಸ್ಪೆರಿಮೆಂಟ್ ಏನಂದ್ರೆ ಆ ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲಿ ನೀವು ಪ್ರಪಂಚದಲ್ಲಿ ಎಲ್ಲೇ ಆ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಯು ವಿಲ್ ಗೆಟ್ ದ ಸೇಮ್ ರಿಸಲ್ಟ್, ಬಟ್ ಯು ವಿಲ್ ಗೆಟ್ ಡಿಫರೆಂಟ್ ರಿಸಲ್ಟ್ಸ್ ಡಿಪೆಂಡಿಂಗ್ ಆನ್ ವಾತಾವರಣ ವ್ಯತ್ಯಾಸ ಇದೆ. ಬಟ್ ಸ್ಟಿಲ್ ಒನ್ ಹೋಪ್ಫುಲ್ ಥಿಂಗ್, ಯಾರೂ ಇದರಿಂದ ಹೋಪ್ ಕಳ್ಕೊಬೇಕಾಗಿಲ್ಲ, ಭರವಸೆ ಕಳ್ಕೊಬೇಕಾಗಿಲ್ಲ. ಒಳ್ಳೆ ಜನ ಇರ್ತಾರೆ, ಬಟ್ ಸುಲಭ ಅಂತ ಅನ್ಕೋಬೇಡಿ. ಅಂಡ್ ಲೈಕ್ ಐ ಸೆಡ್, ಬಿ ಪ್ರಿಪೇರ್ಡ್ ಫಾರ್ ದಿ ವರ್ಸ್ಟ್. ವರ್ಸ್ಟ್ ಕೇಸ್ ಸಿನಾರಿಯೋ ಏನಾಗುತ್ತೆ, ಯಾರಾದ್ರೂ ನನಗೆ ನಾವು ಮಾಡಿರೋ ಪ್ರಯತ್ನ ಟೋಟಲಿ ಫೇಲ್ ಆಗ್ಬೋದಪ್ಪ. ಇಟ್ಸ್ ಓಕೆ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀನ, ಅದೇ ನನಗೆ ಯಶಸ್ವಿ. ಅಷ್ಟು ನನಗೆ ದೇವ್ರು ಅದೇ ವರ ಕೊಟ್ಟಿದ್ದಾರೆ, ಅಷ್ಟೇ ಸಾಕು. ಅದ್ರ ಮೇಲೆ ಏನು ಬಂದರೂ ಇಟ್ಸ್ ಬೋನಸ್ ಅಂತ ಅನ್ಕೊಂಡು ಹೋದ್ರೆ ವಿ ವಿಲ್ ಸಕ್ಸೀಡ್. ಆಮೇಲೆ ಒಳ್ಳೆ ಜನ ಇದ್ದಾರೆ. ಬಟ್ ಒಬ್ಬರು ತುಂಬ ಒಳ್ಳೆಯವರು ಆ ಥರ ಇದ್ರೆ ಅದಕ್ಕೆ 10 ಜನ ನಿಮ್ಮಿಂದ ಕಿತ್ಕೊಳ್ಳೋಂಥವ್ರು ಬರ್ತಾರೆ. ಕೇರ್ಫುಲ್, ಯು ಹ್ಯಾವ್ ಟು ಬಿ ಕೇರ್ಫುಲ್. ಸಿ ದಟ್ಸ್ ದಿ ವೇ ಗಾಡ್ ಮೇಡ್ ಪೀಪಲ್. ಇದ್ರ ಬಗ್ಗೆ ಬೈ ದಿ ವೇ ಇನ್ನೊಂದು ವಿಷಯ, ಈ ಎಲೆಕ್ಷನ್ ವಿಷಯನೂ ನನಗೆ ಹೇಳಬೇಕಂತ ಇತ್ತು. ಸ್ವಾರ್ಥ ಅನ್ನೋದು ಇಟ್ ಈಸ್ ಅ ಹ್ಯೂಮನ್ ಕ್ವಾಲಿಟಿ. ಇಟ್ ಈಸ್ ಆಕ್ಚುಲಿ ಅ ಬಯೋಲಾಜಿಕ್ ಕ್ವಾಲಿಟಿ. ಅದು ಇರ್ಲೂಬೇಕು ಒಂದು ರೀತಿ. ಅಂದ್ರೆ ಸ್ವಾರ್ಥ ಅನ್ನೋದು ನಾವು ಯಾವ ರೀತಿ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಡಿಪೆಂಡ್ ಆಗುತ್ತೆ. ಸೆಲ್ಫ್ ಪ್ರಿಸರ್ವೇಷನ್ ಅಂದ್ರೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋ ಅಂತ ಬೇಸಿಕ್ ಕ್ವಾಲಿಟಿ ಇರಲೇಬೇಕು. ಅದಿಲ್ಲದೆ ಇದ್ರೆ ವಿ ವಿಲ್ ನಾಟ್ ಎಕ್ಸಿಸ್ಟ್. ಇವಾಗ ನಾನು ಊಟ ಮಾಡದೇ ಇದ್ರೆ ದೆನ್ ಅಥವಾ ನನಗೆ ಬೇಕಾಗಿರೋದನ್ನ ಸಂಗ್ರಹಣೆ ಮಾಡಿ ಅದನ್ನ ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಆ ಮನೋಭಾವ ಸ್ವಲ್ಪ ನಾನು ನಾಳಿದ್ದಕ್ಕೆ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ಕೊಳ್ಳೋ ಮನೋಭಾವ ಇಲ್ಲದೆ ಹೋದರೆ ನಾನು ನಾಳಿದ್ದಕ್ಕೆ ಇರೋದಿಲ್ಲ. ಓಕೆ, ಬಟ್ ಅದ್ರ ಪ್ರಾಬ್ಲಮ್ ಏನಾಗುತ್ತೆ, ಈಗ ಅಡುಗೆ ಮಾಡ್ಬೇಕಾದ್ರೆ ಉಪ್ಪು ಹಾಕ್ತಾರೆ ನೋಡಿ, ಅದಕ್ಕೆ ದಿಸ್ ಅ ರೈಟ್ ಕ್ವಾಂಟಿಟಿ. ಆ್ಯಕ್ಚುಲಿ ಉಪ್ಪಿಲ್ಲದೆ ಇದ್ರೆ ನಿಮ್ಗೆ ಜೀವನ ನಡ್ಸೋಕೆ ಆಗೋದಿಲ್ಲ. I mean, as a doctor, I know, because every cell has sodium in it. Every extracellular fluid has sodium in it. Okay, so it comes only from sodium chloride, which is salt. Correct. Okay,
ಸೊ ಬೇಕು, ಬಟ್ ಅದನ್ನೇ ತುಂಬ ಜಾಸ್ತಿ ಹಾಕಿದ್ರೆ ಡಮಾರ್ ಅಂತೀರಿ. ಓಕೆ, ಅದನ್ನು ಅದೇ ರೀತಿ ಸ್ವಾರ್ಥ ಅನ್ನೋದನ್ನು ದೇರ್ ಹ್ಯಾಸ್ ಟು ಬಿ ಎ ಪ್ರಾಪರ್, ಒಂದು ಪೆಂಡಲಮ್ ರೀತಿ, ಒಂದು ಎಕ್ಸ್ಟ್ರೀಮ್ ಲೆಫ್ಟ್, ಒಂದು ಎಕ್ಸ್ಟ್ರೀಮ್ ರೈಟ್ ಇರುತ್ತೆ. Extreme left is also bad, extreme right is also bad. There is some proper, ideal, optimal balance, okay, mid-range irutte. ಆ ರೇಂಜಲ್ಲಿ ಇರಬೇಕು. ಸೊ ಇಲ್ಲಿ ಸ್ವಾರ್ಥ, ನಮ್ಮ ಸಮಸ್ಯೆ ಏನಪ್ಪ ಅಂತಂದರೆ ಬಹಳ ಜನಕ್ಕೆ ಆ ಸ್ವಾರ್ಥಕ್ಕೆ ಮಿತಿ ಇಲ್ಲ. ಸ್ವಾರ್ಥ, ಹೆಚ್ಚು ಸ್ವಾರ್ಥ, ಇನ್ನೂ ಹೆಚ್ಚು ಸ್ವಾರ್ಥ, ಮಿತಿ ಇಲ್ಲದ ಸ್ವಾರ್ಥ. ಹಾಗಾಗಿ ಯಾರಿಗೋ, ಆಮೇಲೆ ಇದು ನೀವು ಎಲ್ಲೋ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿಮ್ಮ ಮನಸ್ಸಲ್ಲೇ ನೋಡಿದ್ರು ಕೂಡ, ನಿಮ್ಮ ಸುತ್ತಮುತ್ತಲ ಇರೋ ಹತ್ರ ನೋಡಿದ್ರು ಕೂಡ, ಅವ್ರಿಗೆ 100 ರೂಪಾಯಿ ಆದಾಯ ಇರುವಾಗ ಅಯ್ಯೋ 200 ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನು ಎಲ್ಲ ಸಮಸ್ಯೆಗಳು ಹೊರಟೋಗುತ್ತೆ. 200 ಆದ್ಮೇಲೆ 1000 ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಲ್ಲ ಸಮಸ್ಯೆಗಳು ಹೊರಟೋಗುತ್ತೆ. 1000 ಆದ್ಮೇಲೆ 10,000, ಆಮೇಲೆ 1,00,000, 10,00,000, ಆಮೇಲೆ ಆ ಪಕ್ಕದವನಿಗಿಂತ ನನಗೆ ತರ ಜಾಸ್ತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಈ 100 ವರ್ಷದಲ್ಲಿ ಇಷ್ಟು ದುಡ್ಡು ಮಾಡ್ಕೊಂಡವ್ರು ಯಾರು ರೆಕಾರ್ಡ್ ಇಲ್ಲ. ನಾನು ಸಾಯೋದಕ್ಕೆ ಮೊದಲು ನಾನೇ ಈ ಇಡೀ ಹ್ಯುಮ್ಯಾನಿಟಿಯಲ್ಲಿ ಅತಿ ಐಶ್ವರ್ಯವಂತ ಅಂತ ತೋರಿಸ್ಕೋಬೇಕು. ಇವಾಗ ಇಲ್ಲಿ ನಮ್ಮ ದೇಶದಲ್ಲಿ ಐಶ್ವರ್ಯವಂತ ಅಂಬಾನಿ ಅದಾನಿ ಲಿಮಿಟ್ ಇದೆಯಾ? ಅಥವಾ ಅಮೇರಿಕಾದಲ್ಲಿ ಇರಲ್ಲ, ಈಗ ಸುಮಾರು ಜನ ಇದ್ದಾರೆ ನೋಡಿ ಅವ್ರಿಗೆ. ಆಮೇಲೆ ಎಲ್ಲ ಕಡೆ ಇರ್ತಾರೆ. ನಮ್ಮ ರಾಜಕಾರಣಿಗಳು ಎಷ್ಟು 1 ಕೋಟಿ ಇದ್ರೆ ಪರವಾಗಿಲ್ಲಪ್ಪ, ನಿನಗೆ ಜೀವನಕ್ಕೇನು ಸಮಸ್ಯೆ ಇಲ್ಲ. 10 ಕೋಟಿ ಇದ್ರೆ ನೀನು ಅನುಕೂಲಿಸ್ತಾನೆ. 100 ಕೋಟಿ ಆಯಿತು, 1000 ಕೋಟಿ ಆಯಿತು, 10,000 ಕೋಟಿ ಆಯಿತು, 1,00,000 ಕೋಟಿ ಆಯಿತು. ಲಿಮಿಟ್ ಎಲ್ಲಿದೆ? ನಮ್ಮ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ ಆ ರೀತಿ? ಓಕೆ, ನನಗೆ 1000 ಕೋಟಿ ಡಿಕ್ಲೇರ್ಡ್ ಐಶ್ವರ್ಯ ಇರೋರು, ಓಕೆ, ಆಮೇಲೆ ಅದು ಡಿಕ್ಲೇರ್ ಮಾಡದೇ ಇರೋದು ಎಷ್ಟಿದೆ ಅಂತ ಅವರವ್ರ ಊಹೆ. ಓಕೆ, ಸೊ ಆ ಸ್ವಾರ್ಥ ಇಸ್ ದಿ ಪ್ರಾಬ್ಲಮ್. ಬಟ್ ಏನು ಮಾಡೋದು? we have to find a way to manage it. God made us this way. ಎಲ್ಲ ಥರ ಡಿಫೆಕ್ಟ್ಸು ಇರುತ್ತೆ, ಎಲ್ಲ ಥರ ಎಕ್ಸ್ಟ್ರೀಮ್ಸು ಇರುತ್ತೆ. ಅದನ್ನು ನಾವು, ಬಟ್ ಒಳ್ಳೆಯವರು ಇರುತ್ತೆ. ನೈಸ್ ಥಿಂಗ್ ಇಸ್ ದೇರ್ ಆರ್ ಗುಡ್ ಪೀಪಲ್. ನೀವು ಒಳ್ಳೆ ಜನನ ಗುರುತಿಸಿ ಅವ್ರ ಜೊತೆ ಸಂಪರ್ಕ ಮಾಡಿ, ಅವ್ರ ಜೊತೆ ಕೈ ಜೋಡಿಸಿ, ನಮ್ಮ ಸ್ವಾರ್ಥಕ್ಕೆ ನಾವು ಲಿಮಿಟ್ ಹಾಕ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡ್ಬೇಕಂತ ಮಾಡಿದ್ರೆ ಖಂಡಿತ ಸಾಧ್ಯ ಉಂಟು. ಆವತ್ತು ಸಾಧ್ಯ ಇತ್ತು. ಸುಲಭ ಅಲ್ಲ, ಬಹಳ ನೋವು. ಈಗಲೂ ಸುಲಭ ಅಲ್ಲ. ನಮ್ಗೆ ಯಾವಾಗ್ಲೂ ಅನ್ಸುತ್ತೆ ನಾವಿರೋ ಕಾಲನೇ ಬಹಳ ಕೆಟ್ಟ ಕಾಲ, ಬೇರೆ ಎಲ್ಲ ಚೆನ್ನಾಗಿತ್ತು ಅಂತ. ಯಾಕೆಂದ್ರೆ ನಾವಿರೋ ಕಾಲದ ನೋವು ನಮ್ಗೆ ಈಗ ಪ್ರತಿದಿನ ಅನುಭವಿಸ್ತೀವಿ. ಬೇರೆ ಕಾಲದ್ದು ನಮ್ಗೆ ಗೊತ್ತಿರಲ್ಲ. ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳ್ತೀನಿ, ನಾನು ಸ್ಕೂಲಲ್ಲಿದ್ದಾಗ ನನಗೆ ಜ್ಞಾಪಕ ಇದೆ, ಈಗಲೂ ಒಂದು ನಗು ಬರುತ್ತೆ ಒಂದ್ಸರ್ತಿ ಅನ್ಕೊಂಡ್ರೆ. ಐ ವಾಸ್ ಅ ಗುಡ್ ಸ್ಟೂಡೆಂಟ್, ಒಳ್ಳೆ ಮಾರ್ಕ್ಸ್ ಬರ್ತಾ ಇತ್ತು. ಬಟ್ ಆ ಪರೀಕ್ಷೆಯಲ್ಲಿ ಒಂದೊಂದು ಸರ್ತಿ ಕೂತ್ಕೊಂಡು ನನಗೆ ಗೊತ್ತಾಗದೆ ಇದ್ದಾಗ ಬೇರೆ ಯಾರೋ ಸ್ಟೂಡೆಂಟ್ ನೋಡ್ಬಿಟ್ಟು ಅಯ್ಯೋ ಆ ಥರ ಇದ್ರೆ ಎಷ್ಟು ಚೆನ್ನಾಗಿತ್ತು, ಈ ನೋವು ಇರ್ತಾ ಇರಲಿಲ್ಲ ಅಂತೇಳಿ ಅವ್ರಿಗೆ ಆಗ್ತಿರೋ ನೋವು ನನಗೇನು ಗೊತ್ತು. ಸೊ ಡಾಕ್ಟ್ರೆ, ನೀವು ಇಷ್ಟೊತ್ತನು ಬಹಳ ವಿಶೇಷವಾಗಿ ನಿಮ್ಮ ಒಂದು ಪ್ರಯಾಣ ಏನಿತ್ತು, ಅಮೆರಿಕಕ್ಕೆ ಹೋಗಿದ್ದು, ಅಲ್ಲಿಂದ ವಾಪಸ್ ಬರುವಂಥ ತುಡಿತ ಯಾಕಿತ್ತು, ಮತ್ತೆ ವಿಶೇಷವಾಗಿ ಮೊಹಮ್ಮದ್ ಯೂನುಸ್ ಅವ್ರು ಮಾಡಿದಂಥ ಕೆಲಸ ನಿಮ್ಮ ಮೇಲೆ ಬೀರಿದ ಪ್ರಭಾವ, ಮತ್ತೆ ಅಲ್ಲಿಂದ ಬಂದು ನೀವು ಈ ಸಾಮಾಜಿಕ ಕಾರ್ಯದಲ್ಲಿ ಸುಮಾರು ಒಂದು 20 ವರ್ಷಗಳ ಕಾಲ ತೊಡಸ್ಕೊಂಡಿದ್ದೀವಿ ವಿಚಾರವಾಗೆಲ್ಲ ಬಹಳ ವಿಚಾರಗಳನ್ನ ಹೇಳಿದ್ದೀರಾ. ಮತ್ತೆ ಇವೆಲ್ಲ ದಾಖಲಾಗಬೇಕಾಗಿದ್ದಂಥ ವಿಚಾರ. ಬಹಳ ಜನಕ್ಕೆ ಇವರೇ ನನ್ನ ಪ್ರಕಾರ ವೆರಿ ಪ್ರೈವೇಟ್ ಸಿಟಿಸನ್ ತರಕ್ಕೆ ನೀವು ರಾಜಕೀಯವಾಗಿ ಸಾಮಾಜಿಕವಾಗಿ ತೊಡಸ್ಕೊಂಡಿದ್ರು. ನಿಮ್ಮ ಅನೇಕ ವಿಚಾರಗಳು ನನಗೂ ಸಹ ಸೇರಿದಂತೆ ಹಲವಾರು ವಿಚಾರಗಳು ಹೊಸವು ಮತ್ತೆ ಗೊತ್ತಿಲ್ಲದಿರುವಂಥವು. ಹಾಗಾಗಿ ಮತ್ತೆ ಇದ್ರ ಹಿಂದೆ ಒಂದು ತಾತ್ವಿಕತೆ ಇದೆ ಮತ್ತು ಹಲವು ಜನರ ಪ್ರೇರಣೆ ಮತ್ತು ಅವರ ಕೆಲಸ ಇದೊಂದು ರೀತಿಯಲ್ಲಿ ದಾಖಲಾಗಬೇಕಾಗಿದ್ದಂಥದ್ದು. ಸೊ ಹಾಗಾಗಿ ನೀವು ಇಷ್ಟೆಲ್ಲ ವಿಚಾರಗಳನ್ನ ಈಗ ಹೇಳಿದ್ರೆ, ನಾವು ಬಹಳ ಮುಖ್ಯವಾಗಿ ಇವತ್ತು ನಮ್ಮ ದೇಶದಲ್ಲಿರುವಂಥ ಸಮಸ್ಯೆಗಳ ಕುರಿತಾಗಿ ಅದಕ್ಕೆ ಕಾರಣೀಭೂತರಾಗಿರುವಂಥವ್ರು ಯಾರು, ಅದಕ್ಕೆ ಪರಿಹಾರಗಳೇನು ಅಂತ ಚುನಾವಣಾ ಸುಧಾರಣೆಗಳ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂತ ಕುಳಿತುಕೊಂಡ್ವಿ. ಹಾಗಾಗಿ ಈಗ ಒಂದು ಬ್ರೇಕ್ ತಗೊಂಡು ನಾವು ನಮ್ಮ ಮುಂದಿನ ನಿಮ್ಮ ರಾಜಕೀಯ ಪ್ರಯಾಣ ಏನಿತ್ತು ಅಲ್ಲಿಂದ ತಗೊಂಡು ನಾವು ಒಂದಷ್ಟು ರಾಜಕೀಯ ಚುನಾವಣಾ ಸುಧಾರಣೆಗಳ ಕುರಿತು ಮಾತನಾಡೋಣ. ಅದಕ್ಕೆ ಮೊದಲು ಒಂದು ಬ್ರೇಕ್ ತಗೊಳ್ಳೋಣ. ಇದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಡಾಕ್ಟರ್ ರಮೇಶ್ ಬೆಲ್ಲಂಕೊಂಡ ಅವ್ರ ಜೊತೆಗೆ ಚುನಾವಣಾ ಸುಧಾರಣೆಗಳ ಕುರಿತು ಮಾತನಾಡ್ತೀನಿ. ನಮಸ್ಕಾರ.